ಹೇಗೆ ತಬಲಾಗೆ ಅದರದ್ದೇ ರಿದಮಿಕ್ ಪ್ಯಾಟರ್ನ್ ಇದೆಯಲ್ಲ, ಈ ಪಕ್ಷಿ ಎಸ್ಪೆಷಲಿ ವುಡ್ ಪೆಕರ್ ಏನೈತಲ್ಲ ಅದರೇ ಆದ ರಿದಮಿಕ್ ಪ್ಯಾಟರ್ನ್ ಅಲ್ಲ. ಇದು ವುಡ್ ಪೆಕ್ಕರ್ ಈಗ ಧ್ವನಿ ಇಲ್ಲ ಅಂತ ಹೇಳಿದ್ರಿ ನೀವು, ಇದು ಕುಟ್ಟುತ್ತಲ್ಲ, ಆ ಕುಟ್ಟುದೇ ಅದರದ್ದು ಸೈನ್ ಲ್ಯಾಂಗ್ವೇಜ್. ಬೇರೆ ಪಕ್ಷಿಗೆ ಇದು ಅದು ನಾ ಇಲ್ಲದೇನೆ ಎಸ್ಪೆಷಲಿ ಆ ಕುಟ್ಟುದು ಒಂದು ಬೇಸಿಗೆ ಒಳಗೆ 55,000 to 60,000 ತೂತುಗಳನ್ನು ಮಾಡ್ತದೆ. 50,000 ತೂತುಗಳನ್ನು ಮಾಡ್ತದೆ. ಮಾಡಿ ಏನು ಮಾಡ್ತದೆ, ಇದೇನು ಅಕಾರ್ನ್ ಕಾಯಿ ಬಿಟ್ಟಿರ್ತೀವಲ್ಲ ಈ ಸೀಸನ್ನಲ್ಲಿ, ಆ ಕಾಯಿಗಳನ್ನು ಆ ತೂತುಗಳಲ್ಲಿ ಸ್ಟೋರ್ ಮಾಡ್ಕೊತ ಹೋಗ್ತದೆ. ಚುಂಚದ ತುದಿಗೆ ಒಂದು ಸಣ್ಣ ಹೋಲ್ ಕ್ರಿಯೇಟ್ ಆಗಿದೆ. ಹಿಂಗೊಮ್ಮೆ ಅವು ಸಕ್ ಮಾಡ್ಕೊಂಡ್ಬಿಟ್ರೆ ಅವಕ್ಕೆ ಆಹಾರವಾಗಿ ಏನಪ್ಪ ಅಂತಂದ್ರೆ ಹೂವಿನ ಮಕರಂದ ಸಿಗ್ತದೆ. ಈ ಹೂವಿನ ಮಕರಂದ ಸೇವಿಸಬೇಕಾದ್ರೆ ಪ್ರಕೃತಿಗೆ ಒಂದು ಅದ್ಭುತ ಕೊಡುಗೆ ಅದು ಯಾವುದಪ್ಪ ಅಂತಂದ್ರೆ ಪರಾಗಸ್ಪರ್ಶ ಕ್ರಿಯೆಯನ್ನು ಕೊಡ್ತಾವೆ. ಅಕಸ್ಮಾತ್ ಜಗತ್ತಿನ ಕೊನೆ ಜೇನು ಇವತ್ತೇ ನಶಿಸಿ ಹೋಗ್ಬಿಟ್ರೆ ಮುಂದಿನ 4 ವರ್ಷದಲ್ಲಿ ನಾವು ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಫುಡ್ ಪ್ರೊಡಕ್ಷನ್ನೇ ಬಂದಾಗ್ತದೆ. ನೀವು ಹೀಗೆ ವೆಸ್ಟರ್ನ್ ಘಾಟಕ್ಕೆ ಹೋದ್ರೆ ಆ ಫಾರೆಸ್ಟನ್ನು ನಾವು ಕ್ರಿಯೇಟ್ ಮಾಡಿಲ್ಲ ಸರ್, ಅಲ್ಲಿರುವ ಲೋಕಲ್ ಪ್ರಾಣಿ ಪಕ್ಷಿಗಳು ಕ್ರಿಯೇಟ್ ಮಾಡಿದ್ದಾವೆ. ತಿಂದು ನೋಡ್ತಾನೆ ಕೋಳಿಕಿನ ರುಚಿಯಾದ ಮಾಂಸ, ಅದಕ್ಕೆ 3 ಪಟ್ಟ ದೊಡ್ಡ ದೇಹ, ಬಿಡ್ತಾನೆ ಇನ್ನು ಯಾವಾಗ ಹೊಟ್ಟೆ ಶಾಕತ್ತು ಹೋಗೋದು ಹಿಡ್ಕೊಂಬರೋದು ತಿನ್ನೋದು, ಹೋಗೋದು ಹಿಡ್ಕೊಂಬರೋದು ತಿನ್ನೋದು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ದ ಅಕ್ಕಿ ಕನೆಕ್ಷನ್ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಇವತ್ತಿನ ಈ ಒಂದು ವಿಶೇಷ ಸಂವಾದದಲ್ಲಿ ನಮ್ಮೊಂದಿಗೆ ಹುಬ್ಳಿಯಿಂದ ಒಬ್ಬ ಅತಿಥಿ ಬಂದಿದ್ದಾರೆ. ಪ್ರಕಾಶ್ ಗೌಡ್ರು ಅಂತ ಅವ್ರ ಹೆಸರು. ಆದರೆ ಅವ್ರನ್ನ ಜನ ಗುರುತಿಸೋದು ಪಕ್ಷಿ ಪ್ರೇಮಿ ಅಥವಾ ಪಕ್ಷಿ ಮಿತ್ರ ಅಂತ. ನಾನು ಕೂಡ ಅವ್ರನ್ನ ಒಂದು ಫಂಕ್ಷನಲ್ಲಿ ಭೇಟಿಯಾದಾಗ ಪಕ್ಷಿಗಳ ಬಗ್ಗೆ ಅವ್ರಿಗಿರುವಂಥ ಒಂದು ಅಗಾಧವಾದ ಜ್ಞಾನ ಮತ್ತು ಅದ್ರ ಬಗ್ಗೆ ಇರುವಂಥ ಕಾಳಜಿ, ಪರಿಸರದ ಬಗ್ಗೆ ಪಕ್ಷಿಗಳ ಬಗ್ಗೆ ಇರುವಂಥ ಕಾಳಜಿ ನೋಡಿ ನನಗನ್ನಿಸ್ತು ವಿ ಶುಡ್ ಟಾಕ್ ಅಂತ ಹೇಳಿ. ಸೊ ಹೀಗಾಗಿ ಇವತ್ತು ಪ್ರಕಾಶ್ ಗೌಡ್ರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಪ್ರಕಾಶ್ ಗೌಡ್ರೆ ನಮಸ್ಕಾರ. ಸರ್ ನಮಸ್ಕಾರ. ವೆಲ್ಕಮ್ ಟು ದ ಶೋ. ಧನ್ಯವಾದ. ನಿಮಗೆ ಪಕ್ಷಿ ಮಿತ್ರ ಅಂತ ನಿಮ್ಮ ಹೆಸರು ಯಾಕೆ ಬಂತು? ಏನು ಬ್ಯಾಕ್ಗ್ರೌಂಡ್ ಸರ್ ನಿಮ್ಮದು ಬೇಸಿಕಲಿ? ಸರ್ 1 ನಿಮಿಷ ನಾನು ಸಮಯ ಕೊಟ್ಟರೆ ಸ್ವಲ್ಪ ಹೇಳ್ಬಿಡ್ತೀನಿ ಪಕ್ಷಿ ಮಿತ್ರ ಯಾಕೆ ಬಂತು ಅಂಥೇಳಿ ನಾನು ಹೇಳ್ತೀನಿ. ಖಂಡಿತ ಹೇಳಿ ಸರ್. ಮೂಲತಃ ನಾವು ಗದಗ ಜಿಲ್ಲೆ ರೋಣ ತಾಲೂಕು ಮೆಣಸಿಗೆ ಊರಿನ ಗ್ರಾಮ. ನಮ್ಮ ಪೂರ್ವಜರಿಂದ ನಮ್ಮ ತಂದೆಯವರು ನಮ್ಮ ಅಜ್ಜವರೆಲ್ಲ ಮೆಣಸಿಗೆ ಗ್ರಾಮದ ಕೆಮ್ಮನಗೌಡರ ಕುಟುಂಬದವರು. ನಮ್ಮ ತಂದೆಯವರು ಬ್ಯಾಂಕ್ ನೌಕರಾಗಿರೋದ್ರಿಂದ ಅನಿವಾರ್ಯವಾಗಿ ಏನಾಗ್ಬಿಡ್ತು, ನಮ್ಮದು ರಾಜ್ಯಾದ್ಯಂತ ಅಡ್ಡಾಡುವಂಥ, ಯಾಕಂದರೆ ಪ್ರೊಫೆಷನ್ ಅದೇನಪ್ಪ ಅಂದ್ರೆ ಟ್ರಾನ್ಸ್ಫರ್ ಆಗುವಂಥ ಕೆಲಸ. ಸೊ ನಮಗೆ ಭಾಳ ಎಜುಕೇಷನ್ ಮಾಡಿ ಭಾಳ ಒತ್ತು ಕೊಡ್ತಿದ್ರು. ಸೊ ನಾನು ಸ್ಕೂಲಿಂಗೆಲ್ಲ ಗದಗು ರೈಲ್ವೆ ಸ್ಕೂಲು, ಮಾಡೆಲ್ ಹೈಸ್ಕೂಲು, ವಿದ್ಯಾರಣ್ಯ ಸ್ಕೂಲು, ಅದಾದ ನಂತರ ಧಾರವಾಡದ ವಿದ್ಯಾರಣ್ಯ ಹೈಸ್ಕೂಲು, ಗದಗಿನ VDST, ಮತ್ತು ಗದಗ VDST, ಲೊಯ್ಲಾ ಕಾನ್ವೆಂಟು, ಧಾರವಾಡದ ವಿದ್ಯಾರಣ್ಯ ಹೈಸ್ಕೂಲು. ಕಾಲೇಜ್ ಬಂದ ತಕ್ಷಣ ಕಾಲೇಜ್ ಅಂದ್ಕೂಳೆ ನಾವು ಗದಗಿನಿಂದ ಮನೆಯನ್ನು ಧಾರವಾಡಕ್ಕೆ ಶಿಫ್ಟ್ ಮಾಡಿದ್ವಿ. ಸ್ವಂತ ಮನೆ ಮಾಡ್ಬೇಕಂತ ಭಾಳ ಆಸೆ ತಂದಿರೋದು. ನಾವು ಧಾರವಾಡದಲ್ಲಿ ಮನೆ ಮಾಡಿಕೊಂಡು ಮುಂದೆ ನಾನು PUC ಆಗಿದ್ದೆಲ್ಲ ಕಿಟ್ಲ್ ಕಾಲೇಜು. ನಂತರ ಬಂದದ್ದು ನಾವು ನಮ್ಮ ಕರ್ನಾಟಕದ ಹೆಮ್ಮೆಯ ಕಾಲೇಜು ಕರ್ನಾಟಕ ವಿದ್ಯಾಲಯದಲ್ಲಿ ನನ್ನ ಒಂದು ಸಬ್ಜೆಕ್ಟ್ ಬಂದುಬಿಟ್ಟು ಜುವಾಲಜಿ, ಮೈಕ್ರೋಬಯಾಲಜಿ ಮತ್ತು ಕೆಮಿಸ್ಟ್ರಿ. KCD ಇದು ಅವಾಗ BSc ನಂದು ಮೈಕ್ರೋಬಯಾಲಜಿ. ನಿಮ್ಮದು ಕಾಲೇಜ್ KCD ಹೇಳ್ತಾ ಇದ್ದಾರೆ? ಕರ್ನಾಟಕ ಸೈನ್ಸ್ ಕಾಲೇಜ್. KCD ಕರ್ನಾಟಕ ಕಾಲೇಜ್ ಅಂತೇವಲ್ಲ, ಅದು ಕರ್ನಾಟಕ ಆರ್ಟ್ಸು, ಕರ್ನಾಟಕ ಕಾಮರ್ಸು, ಕರ್ನಾಟಕ ಸೈನ್ಸ್ ಕಾಲೇಜಿನಲ್ಲಿ ನಾನೊಬ್ಬ ವಿದ್ಯಾರ್ಥಿ. ಜುವಾಲಜಿಯಾಗಿ ನನ್ನ ಒಂದು ಸಬ್ಜೆಕ್ಟು ಇತ್ತು, ಬಟ್ ಮೈಕ್ರೋಬಯಾಲಜಿ ವಾಸ್ ಅವರ್ ಮೇಜರ್ ಏನಪ್ಪ ಅಂತಂದರೆ ಕಾನ್ಸಂಟ್ರೇಷನ್ ಇತ್ತು. ಮುಂದೆ MSc ನಾನು ಮೈಕ್ರೋಬಯಾಲಜಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮಾಡಿದೆ. ಬಹುಶಃ ಆ ಟೈಮ್ನಲ್ಲಿ ನೀವು ನಮಗೆ ಸೀನಿಯರ್ ಅಂತ ಕಾಣಿಸುತ್ತೆ. 2003 ಬಹುಶಃ ಸೀನಿಯರ್. ಸೊ ಈ ಕರ್ನಾಟಕ ವಿಶ್ವವಿದ್ಯಾಲಯ ಮುಗಿದ MSc ಮುಗಿದ ತಕ್ಷಣ ನಾನು ಇಲ್ಲೇ ಮತ್ತು ಬೆಂಗಳೂರಿಗೆ ಜಾಬಿಗೆ ಬಂದೆ. ಒಂದು ಅಪ್ಲಿಕೇಶನ್ ಸೈಂಟಿಸ್ಟ್ ಅಂತ ಒಂದು ಪಾಲಿಕ್ಲೋನ್ ಬಯೋ ಸರ್ವಿಸಸ್ ಅಂತ ಒಂದು ಸಂಸ್ಥೆ ಇದೆ. ಇಲ್ಲಿ 5-6 ವರ್ಷ ನಾನು ದುಡಿದ ಮೇಲೆ ಮತ್ತು ಬೇರೆ ಬೇರೆ ವಿದೇಶಗಳಲ್ಲೂ ಕೆಲವಷ್ಟು ದಿವಸ ಕೆಲಸ ಮಾಡಿಕೊಂಡು ಯಾವಾಗ ಅಲ್ಲಿ ಹೋಗಿದ್ದೆಲ್ಲ ಸ್ವಲ್ಪ ಪರಿಸರದ ಮೇಲೆ ಬೇರೆ ಬೇರೆ ಕಡೆ ನೋಡಿದಾಗ ನಾವ್ಯಾಕೆ ಪರಿಸರದ ಹೋಗಿ ಕೆಲಸ ಮಾಡಬಾರ್ದು ಅಂಥೇಳಿ ಒಂದು ಆಸೆ ಹುಡ್ತು. ಆ ಆಸೆ ಎಲ್ಪ ಅಂದ್ರೆ ಮತ್ತು ಧಾರವಾಡದ ಕಡೆ ಕರೀಲಿಕ್ಕತ್ತು. ನಿಮ್ಗೆ ಧಾರವಾಡದ ಗುಣ ಗೊತ್ತಾಯ್ತು. ಮೊನ್ನೆ ಪ್ರಶಾಂತ್ ನಾಥ್ ನೀವು ಮಾತಾಡ್ಬೇಕಾದ್ರೆ ನಾನು ಕೇಳಿದೆ, ಸೇಮ್ ಅದೇ ಕ್ಯಾರೆಕ್ಟರ್ ನಂದು. ಧಾರವಾಡ ಅಂದರೆ ನನಗೆ ಭಾಳ ಪ್ರೀತಿ. ಸೊ ಬೆಂಗಳೂರಲ್ಲಿ ಭಾಳ ದಿವಸ ಕಳೆದ್ಮೇಲೆ ಧಾರವಾಡಕ್ಕೆ ಹೋಗ್ಬೇಕು ಅನ್ನೋ ಒಂದು ಇಚ್ಛೆನೇ ಇತ್ತು. ಸೊ ಮತ್ತೆ ನಾನು ಅಲ್ಲಿ ಧಾರವಾಡಕ್ಕೆ ಹೋಗುವಂಥ ಒಬ್ಬ JRF ಆಗಿ ಜೂನಿಯರ್ ರಿಸರ್ಚ್ ಫೆಲೋ ಆಗಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮತ್ತು ಕೆಲಸ ಮಾಡುವಂಥ ಅವಕಾಶ ಸಿಕ್ತು. ಸೊ ಮಾಡ್ತಾ ಏನಾಗ್ಬಿಡ್ತು, ನಂದು ಪರಿಸರದ ಕಡೆ ಮನಸ್ಸು ವಾಲಿಕ್ಕೆ ಶುರುವಾಯಿತು. ಸೊ ಗಿಡ ಹಚ್ಚೋದು, ಮೊದಲಿಗೆ ಮರ ಹಚ್ಚೋದು. ಆಗಿನ ಟೈಮ್ನಲ್ಲಿ ಫಸ್ಟ್ ಧಾರವಾಡದ ಪಬ್ಲಿಕ್ TV ಪಬ್ಲಿಕ್ ಹೀರೋ ನಾನು. ಅದು ಕೆರೆಗಳನ್ನು ಸ್ವಚ್ಛ ಮಾಡೋದು ಇವೆಲ್ಲ ಶುರುವಾಯಿತು. ಅದೊಂದು ಹುಚ್ಚು ಶುರುವಾಯಿತು. ಆ ಹುಚ್ಚಿನಿಂದ ಪ್ರೀತಿ ಕನ್ವರ್ಟ್ ಆಯಿತು. ಅದಾದ ತಕ್ಷಣ ಒಂದು ಪರಿಸರದ
ದೃಷ್ಟಿಯಿಂದ ಯಾಕೆ ಒಂದು ಮಾಡೆಲ್ ಸಂಸ್ಥೆ ಮಾಡಬಾರ್ದು ಅಂತೇಳಿ ಒಂದು ಸಂಸ್ಥೆಗೆ ನಾನು ಒಂದು 4-5 ವರ್ಷ ಅದರದ್ದು ನೇತೃತ್ವವನ್ನು ತೊಗೊಂಡು ಒಂದು ದೊಡ್ಡ ಸಂಸ್ಥೆಯನ್ನು ಮಾಡಿ ಅಲ್ಲಿ ಪ್ರತಿನಿತ್ಯ ಏನಪ್ಪ ಅಂತಂದ್ರೆ ಜನಗಳು ಆ ಸಂಸ್ಥೆಗೆ ಬರೋರು, ಅಲ್ಲಿ ಪರಿಸರದ ವಿಷಯಗಳನ್ನ ಪಾಠಗಳನ್ನ ಹೇಳುವಂಥ ನಾನು ಕೆಲಸ ಮಾಡ್ತಿದ್ದೆ. ಸೊ ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಏನಪ್ಪ ಅಂತಂದ್ರೆ ಜನಗಳೇನು ದಿನನಿತ್ಯ ಬರ್ತಿದ್ದಾರಲ್ಲ ಅದು ಹೇಳುವಾಗ ಬೇರೆ ಬೇರೆ ವಿಷಯಗಳು ಬರ್ತಿತ್ತು, ಅದರಲ್ಲಿ ಪಕ್ಷಿಗಳ ವಿಷಯ ಬರ್ತಿತ್ತು. ಪಕ್ಷಿಗಳ ವಿಷಯನ ಅವರು ಭಾಳ ನನಗೆ ಕಾನ್ಸಂಟ್ರೇಷನ್ ಮಾಡಿ ಕೇಳ್ತಾಯಿದ್ರು. ಕಳೆದ ಒಂದು ಕೆಲವು ವರ್ಷದ ಕೊರೋನಾ ಏನು ಬಂತಲ್ಲ, ಕೊರೋನಾ ಸಮಯದಲ್ಲಿ ಏನಾಗ್ಬಿಡ್ತು, ಅನಿವಾರ್ಯವಾಗಿ ಸಂಸ್ಥೆ ಸ್ವಲ್ಪ ನಾವು ಸ್ಥಗಿತಗೊಳಿಸ್ಬೇಕಾಗುತ್ತೆ, ನಿಮ್ಗೆ ಗೊತ್ತಿದ್ದದ ವಿಷಯ ಅವಾಗೆಲ್ಲ. ಸೊ ಕೊರೋನಾದಲ್ಲಿ ಏನಪ್ಪ ಅಂದ್ರೆ ಮತ್ತಷ್ಟು ಏನಪ್ಪ ಅಂತಂದರೆ ಈ ಪಕ್ಷಿಗಳ ವಿಷಯದಾಗ ನಾನು ಇನ್ನೂ ಸಂಪೂರ್ಣವಾಗಿ ಡೆಡಿಕೇಟೆಡ್ ಆಗಿ ಜನಗಳಿಗೆ ಪಕ್ಷಿಗಳ ಜಾಗೃತಿ ಮೂಡಿಸೋ ಕೆಲಸ ಮಾಡಬೇಕು ಅಂಥೇಳಿ ಸ್ಕೂಲು ಕಾಲೇಜುಗಳಿಗೆ ಪಕ್ಷಿಗಳು ಯಾಕೆ ಮುಖ್ಯ, ಪಕ್ಷಿಗಳಿಲ್ಲ ಅಂದ್ರೆ ನಾವು ಯಾಕೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ತಿಳಿಸುವಂಥ ಕೆಲಸವನ್ನು ಆರಂಭ ಮಾಡಿದೆ. ಅದು ಸಣ್ಣ ಒಂದು ರೀತಿಯಲ್ಲಿ ಆರಂಭ ಆಗಿ ಮುಂದೆ ಅದು ಬಹಳಷ್ಟು ಸ್ಕೂಲ್ಗಳಿಗೆ ಸ್ಪ್ರೆಡ್ ಆಗಿ, ಎಸ್ಪೆಷಲಿ ಗದಗ, ಧಾರವಾಡ ಮತ್ತು ಉತ್ತರ ಕನ್ನಡ ಭಾಗದಲ್ಲಿ ಭಾಳಷ್ಟು ನಾನು ಕಾರ್ಯಕ್ರಮಗಳು ಕಳೆದ ಒಂದು 4-5 ವರ್ಷದಿಂದ ಈ ಕಾರ್ಯಕ್ರಮ ಕೊಡ್ತಾ ಬಂದೇನೆ. ಈಗ ನಿಯರ್ಲಿ 500 ಕಾರ್ಯಕ್ರಮ ಕೊಟ್ಟಿರ್ಬೋದು. ಅಂದರೆ ನೀವು ಪಕ್ಷಿಗಳ ಬಗ್ಗೆ ಅವರಿಗೆ ಮಾಹಿತಿ ಅಂದರೆ ನಂದೊಂದು ಸ್ಪೆಷಲ್ ಟಾಕ್ ಇರ್ತದೆ. ಆ ಸ್ಪೆಷಲ್ ಟಾಕ್ ಏನಪ್ಪ ಅಂತಂದರೆ ಯಾಕೆ ಮುಖ್ಯ ಅನ್ನೋದನ್ನು ತಿಳಿಸಿಕೊಡುವಂಥ ಕೆಲಸ. ಸೊ ಈಗ ಹಾಗೆ ಬಂದು ಈ ಪಕ್ಷಿ ಮಿತ್ರ ಯಾಕೆ ಅಂತಂದ್ರೆ ನಾನು ಪಕ್ಷಿ ತಜ್ಞ ಅಲ್ಲ. ಪಕ್ಷಿ ತಜ್ಞನ ಏನಂತ ಸಂಪೂರ್ಣವಾಗಿ ಏನಪ್ಪ ಅಂತಂದ್ರೆ ಅದರಲ್ಲಿ ಅವ ಸಂಶೋಧನೆಯಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ನಾನು ಪಕ್ಷಿಗಳ ಬಗ್ಗೆ ನಿಮಗೆ ಪ್ರೀತಿ ಮೂಡಿಸುವಂಥದ್ದು, ಪಕ್ಷಿಗಳ ಬಗ್ಗೆ ನಿಮಗೇನಪ್ಪ ಅಂದ್ರೆ ಹೌದಪ್ಪ ಇಲ್ಲೊಂದು ಇವು ಭಾಳ ದೊಡ್ಡ ಬಹುಮುಖ್ಯದ ಅಂಗ ಅಂತೇಳಿ ತಿಳಿಸುವಂಥ, ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾನು ಸ್ಕೂಲು ಕಾಲೇಜ್ ಮಕ್ಕಳಿಗೆ ಮಾಡ್ತಾ ಬಂದಿದ್ದೀನಿ. ಸೊ ಹೀಗಾಗಿ ಜನಗಳೇ ಅದನ್ನು ಪಕ್ಷಿ ಮಿತ್ರ ಅಂತ ಹೆಸರಿಟ್ಟಿದ್ದಾರೆ ಅಷ್ಟೇ, ಮತ್ತೇನು. ಸೊ ಮಕ್ಕಳದ ಒಂದು ರಿಯಾಕ್ಷನ್ ಹೇಗಿರುತ್ತೆ ನೀವು ಹೋಗಿ ಮಾತಾಡಿದಾಗ? ಸರ್ ಏನು ಅದೇ ಏನು ಇಂಟ್ರೆಸ್ಟ್ ಏನಂದ್ರೆ ನಾವು ವೈಜ್ಞಾನಿಕವಾಗಿ ಭಾಳ ಹೇಳಕತ್ರ ಮಕ್ಕಳು ಎದುರಾಗೋದಿಲ್ಲ. ಆದರೆ ಪಕ್ಷಿಗಳಲ್ಲಿ ಎಂತೆಂಥ ವಿಚಿತ್ರ ಅದ್ಭುತ ಅದ ಅನ್ನೋದನ್ನು ನಾನು ಅವ್ರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಬಹುಶಃ ಅದು ಅವ್ರಿಗೆ ರೀಚ್ ಆಗಿದೆ ಅಂತ ನನ್ನ ಒಂದು ತಿಳುವಳಿಕೆ. ಸೊ ನೀವು ಪಕ್ಷಿ ಅಂದರೆ ಈಗ ಪರಿಸರ ಬಗ್ಗೆ ಮಾತಾಡೋರು ತುಂಬ ಜನ ಸಿಗ್ತಾರೆ ನಮಗೆ, ಪ್ರಾಣಿಗಳ ಬಗ್ಗೆ ಮಾತಾಡ್ತಾರೆ, ಲೇಕ್ ರಿಜುವಿನೇಷನ್ ಮಾಡ್ತಾರೆ, ಈ ಥರದ್ದೆಲ್ಲ ನೋಡಿದ್ದೀವಿ. ಪಕ್ಷಿಗಳ ಅಂದರೆ ನೀವೆಲ್ಲವನ್ನೂ ಅಧ್ಯಯನ ಮಾಡಿದರೆ, ಬಟ್ ನೀವು ಆಯ್ಕೆ ಮಾಡ್ಕೊಂಡದ್ದು ಮಾತಾಡೋಕ್ಕೆ, ಅಂದರೆ ನೀವು ನಿಮ್ಮ ಒಂದು ಕಾಳಜಿನ ತೋರಿಸ್ಪಡಿಸೋಕ್ಕೆ ಪಕ್ಷಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ಎನಿ ಪರ್ಟಿಕ್ಯುಲರ್ ರೀಸನ್? ವಂಡರ್ಫುಲ್ ಸರ್. ನಮ್ಮ ಭಾರತದಲ್ಲಿ ಪ್ರಪಂಚದಾದ್ಯಂತ ನೀವು ಲೆಕ್ಕ ಹಾಕಿದಾಗ 10,000 ಪಕ್ಷಿಗಳು ಗುರುತಿಸಿದಾವೆ. ಈಗ ಆಲ್ರೆಡಿ 10,000 ವಿವಿಧ ಥರದ ಪಕ್ಷಿಗಳು ಗುರುತಿಸಿದ್ದಾರೆ. ಈಗ ಆಲ್ರೆಡಿ 2,000 ಪಕ್ಷಿಗಳು ಈಗ ನಶಿಸಿ ಹೋಗಿದ್ದಾವೆ ಅಂತ ಸಂಶೋಧನೆ ಹೇಳ್ತದೆ. ನಮ್ಮ ಭಾರತ ದೇಶದಲ್ಲಿ 2,000ಕ್ಕೂ ಹೆಚ್ಚು ಪಕ್ಷಿಗಳನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ. ವಿಶ್ವಾದ್ಯಂತ 10,000 ವೆರೈಟೀಸ್ ಮೀನ್ಸ್ ಬೆಸ್ಟ್ ಸ್ಟ್ರೈನ್ಸ್, ಇಂಗ್ಲೀಷ್ ವರ್ಡ್ ಹೇಳ್ಬೇಕಂದ್ರೆ. ಆ ಪ್ರಭೇದಗಳಲ್ಲಿ 2,000 ಪ್ರಭೇದ ಪಕ್ಷಿ, 2,000ಕ್ಕೂ ಹೆಚ್ಚು ಪ್ರಭೇದದ ಪಕ್ಷಿಗಳು ನಮ್ಮಲ್ಲಿ ಕಂಡುಬರ್ತವೆ. ಸೊ 2,000 ಪಕ್ಷಿಗಳದ್ದೇ ನೀವು ಸ್ಟಡಿ ಮಾಡ್ಕೊತ ಹೋದ್ರೆ ನಮ್ಮ ಇಡೀ ಜೀವನ ಸಾಲೋದಿಲ್ಲ. ಅಷ್ಟೊಂದು ಅದ್ಭುತಕ್ಕೆ ಏನಪ್ಪ ಅಂತಂದ್ರೆ ಪಕ್ಷಿಗಳು. ಸೊ ಪಕ್ಷಿಗಳು ಎಷ್ಟೊಂದು ಅದ್ಭುತ ಜೀವನ ಶೈಲಿ ಅಂದ್ರೆ ಅವು ಆ ಜೀವನ ಶೈಲಿಯಲ್ಲಿ ನಮಗೆ ಅದ್ಭುತವಾದ ಕೊಡುಗೆಯನ್ನು ಕೊಡ್ತದೆ. ನಮ್ಮ ಪಕ್ಷಿಗಳಿಲ್ಲ ಅಂದ್ರೆ ಪ್ರಕೃತಿ ಇಲ್ಲ. ಓಕೆ, ದೇ ಆರ್ ದ ಕೀ ಸ್ಟೋನ್ ಸ್ಪೀಸೀಸ್ ಆಫ್ ಅವರ್ ನೇಚರ್. ಸೊ ಅದನ್ನು ಹೇಳ್ತೀನಿ ನಾನು ನಿಮಗೆ. ನಿಮ್ಮ ಬೆಳಗಾದ ತಕ್ಷಣ ನಿಮ್ಮ ಜೀವನ ಸ್ಟಾರ್ಟ್ ಆಗೋದು ಪಕ್ಷಿಗಳಿಂದ. ನಿಮ್ಗೆ ಬಹುಶಃ ನೀವು ಬೆಂಗಳೂರಲ್ಲಿ ಇರ್ತೀರಿ, ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ನಮ್ಮಲ್ಲಿ ಕಡಿಮೆ ಆಗಿದೆ. ನೀವೆಲ್ಲೇ ಮತ್ತೆ ಒಂದು ಸ್ವಲ್ಪ ಚಿಕ್ಕ ಸ್ಥಳಗಳಿಗೆ ಹೋಗ್ರಿ, ನಮ್ಮ ದಿನಚರಿ ಸ್ಟಾರ್ಟ್ ಆಗೋದು ಪಕ್ಷಿಗಳ ಕೂಗಿನಿಂದ. ಈ ಪಕ್ಷಿಗಳ ಕೂಗು ಎಷ್ಟು ಅದ್ಭುತ ಅಂತಂದ್ರೆ, ನೀವು ಬೆಳಗಾದ ತಕ್ಷಣ 15 ನಿಮಿಷ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಕಿವಿಗಳನ್ನು ಕರೆಕ್ಟಾಗಿ ಓಪನ್ ಮಾಡಿದ್ರೆ 15 ನಿಮಿಷ ಪಕ್ಷಿಗಳ ಧ್ವನಿ ಕೇಳಿದ್ರೆ ನಿಮಗೆ 1 ತಾಸು ಧ್ಯಾನ ಮಾಡಿದಾಗ ಏನು ಎನರ್ಜಿ, ಏನು ಹೆಲ್ತ್ ಬೆನಿಫಿಟ್ಟು ಮತ್ತು ಏನು ಬ್ರೈನ್ ಸ್ಟಿಮ್ಯುಲೇಷನ್ ಆಗಬೇಕು ಕೇವಲ 15 ನಿಮಿಷ ಪಕ್ಷಿಗಳ ಧ್ವನಿಯಿಂದ ಸಿಗ್ತದಂತ ನಾನು ಹೇಳ್ತಾ ಇಲ್ಲ. 2003ರಲ್ಲಿ ನೇಚರಲ್ಲಿ ಪಬ್ಲಿಷ್ ಆದಂಥ ಒಂದು ಸಂಶೋಧನಾ ವರದಿನ ನಾನು ಅಮೇರಿಕಾದಲ್ಲಿ ನಮ್ಮ ಬರ್ಡ್ ಥೆರಪಿ ಅಂತೇಳಿ ಕಾನ್ಸೆಪ್ಟ್ಗಳು ಸ್ಟಾರ್ಟ್ ಆಗಿದ್ದಾವೆ. ಸೊ ದ ಮೋಸ್ಟ್ ಬರ್ಡ್ ವಾಚಿಂಗ್ ಪರ್ಸನ್ಸ್ ಇನ್ ವರ್ಲ್ಡ್ ಇಸ್ ಅಮೇರಿಕಾದಲ್ಲಿ ಭಾಳ ಕಂಡು. ನಮ್ಮಲ್ಲಿ ಇತ್ತಿತ್ತಲಾಗ ಅದ್ರ ಬಗ್ಗೆ ವ್ಯಾಮೋಹ ಹುಡ್ತಾ ಇದೆ. ಸೊ ಅದೇ ಆ ಜಾಗೃತಿ ಸ್ಟಾರ್ಟ್ ಆಗಿದೆ. ಸೊ ಪಕ್ಷಿಗಳ ಧ್ವನಿ ಅಂತ ಬಂದೆ. ಪಕ್ಷಿಗಳ ಧ್ವನಿ ಎಷ್ಟು ಅದ್ಭುತ ಅಂತಂದರೆ, ನೀವು ಪಕ್ಷಿಗಳ ಧ್ವನಿ ಬಗ್ಗೆ ನೀವು ಬೆಳಗಾದ ತಕ್ಷಣ ನಾವು ಕೂಗು ಪಕ್ಷಿ ನೋಡಿ ಹುಂಜ, ಅದು ಅಲ್ಲಿಂದನೇ ನಮ್ಮ ದಿನಚರಿ ಆಗ್ತದೆ. ಆ ಹುಂಜ ಕೂಗೋದ್ರಿಂದ ಏನಪ್ಪ ಅಂತಂದ್ರೆ ನಿಮ್ಗೊಂದು ಸಂಜ್ಞೆ. ಆ ಹುಂಜ ಭಾಳ ಮಂದಿ ಏನು ಹೇಳ್ತಾರೆ, ಬೆಳಗಾದ ತಕ್ಷಣ ಕೋಳಿ ಕೂಗ್ತದೆ ಅಂತ. ಆ್ಯಕ್ಚುಲಿ ಹುಂಜ ಅಂತ. ಹುಂಜ ಯಾಕೆ ಕೂಗ್ತದ ಅಂತ ಪ್ರಶ್ನೆ ಕೇಳ್ರಿ, ಯಾರಿಗೂ ಗೊತ್ತಿಲ್ಲ. ಬಹುಶಃ ಭಾಳ ಅಂದರೆ ಹುಡುಗರಿಗೆ ನಾನು ಕೇಳ್ತಿರ್ತೀನಲ್ಲ, ನಮ್ಗೆ ಎಬಸ್ಲಿಕ್ಕೆ ಹೋಗ್ತದೆ. ನಾವಂತೂ ಯಾರೂ ಹೇಳೋದಿಲ್ಲ. ಇವತ್ತು ಪೇಪರ್ ನೋಡಿದ್ರೆ ಇಲ್ಲಿ ಗೊತ್ತಿಲ್ಲ. ಇವತ್ತು ಪೇಪರ್ನಲ್ಲಿ ಒಂದು ಕೋರ್ಟ್ ಕೇಸ್ ಆಗಿದೆ.
ಬೆಳಗಾದ ತಕ್ಷಣ ಒಬ್ಬರು ಯಾರೋ ಹುಂಜ ಸಾಕಿದ್ದಾರೆ ಪಕ್ಕದ ಮನೆಯಲ್ಲಿ, ಇವರು ಬೆಡ್ರೂಮಿಗೆ ಭಾಳ ಸಮೀಪ ಇದೆ, ಅವ್ರ ನಿದ್ದೆ ಹಾಳಾಗ್ತದೆ ಅಂತ ಒಂದು ಕೇಸಾಗಿದೆ. ಬಟ್ ಆ್ಯಕ್ಚುಲಿ ಹುಂಜ ಇಟ್ ಈಸ್ ದ ಮೋಸ್ಟ್ ಆ್ಯಕ್ಟಿವ್ ಏನಪ್ಪ ಜೀವಿ. ಅದು ಬೆಳಿಗ್ಗೆ ತಕ್ಷಣ ಏನಪ್ಪ ಅಂತಂದ್ರೆ ಕೂಗಿ ಯಾಕೆ ಕೊಡ್ತಂದ್ರೆ ಪಕ್ಕಕ್ಕಿರೋ ತನ್ನ ಹುಂಜದ ಫ್ಯಾಮ್ಲಿಗೆ ಅದು ತನ್ನ ಇದು ಅಲರ್ಟ್ ಕಾಲ್ ಕೊಡ್ತದೆ. ಕೋಳಿ ಫ್ಯಾಮಿಲಿಗೆ ಪಕ್ಕಕ್ಕಿರೋ ಮತ್ತೊಂದು ಹುಂಜದ ಫ್ಯಾಮ್ಲಿ, ಹುಂಜದಂದ್ರೆ ಕೋಳಿಗಳಿರ್ತಾವೆ, ಅದರದೇ ಆದ ಹೆಂಡತಿ ಮಕ್ಕಳು ಇರ್ತಾವೆ, ಮತ್ತೊಂದು ಪಕ್ಕದವರು ಇರ್ತಾರಲ್ಲ, ಪಕ್ಕದ ಹುಂಜ ಇರ್ತದಲ್ಲ, ಅದಕ್ಕೆ ಅಲರ್ಟ್ ಕಾಲ್ ಕೊಡ್ತದೆ. ಅಲರ್ಟ್ ಕಾಲ್ ನಾವು ಎದ್ದು ಮೇಲೆ ನಮ್ಮ ಕಂಪೌಂಡ್ ಒಳಗೆ ನಮ್ಮ ಬೌಂಡ್ರಿ ಒಳಗೆ ಬರಬೇಡ್ರಿ ಅಂತ. ಕರೆಕ್ಟ್ ಒಂದು 2-3 ನಿಮಿಷ ಆಗಿರ್ತದೆ, ಆ ಪಕ್ಕದ ಹುಂಜನೂ ಹೇಳ್ತದೆ, ಅದು ಒಂದು ಅಲರ್ಟ್ ಕಾಲ್ ಕೊಡ್ತದೆ, ನಾವು ಎದ್ವಿ ನಮ್ಮ ಕಂಪೌಂಡಲ್ಲಿ ಬರೋಕೆ ಹೋಗ್ಬೇಡ್ರಿ. ನೀವು ಅಬ್ಸರ್ವ್ ಮಾಡಿ, ಒಂದು ಹಳ್ಳಿಗೆ ಹೋದರೆ ಒಂದು ಬೆಳಗಾದ ತಕ್ಷಣ ಒಂದು ಹುಂಜಕ್ಕೆ ಹೋಗ್ತಂದ್ರೆ ಮುಂದೆ ಅಲ್ಲಿರುವಂಥ ಒಂದು ಆ ಊರಿನಲ್ಲಿ ಒಂದು 10-12 ಹುಂಜದ ಫ್ಯಾಮ್ಲಿಗಳು ಒಂದಾದ ಮೇಲೆ ಎಚ್ಚರಿಕೆ ಕೊಡ್ತಾವೆ, ನಾವು ಎದ್ವಿ ನಮ್ಮ ಕೆಲಸ ಶುರು ಮಾಡಿದ್ವಿ, ನೀವು ನಮ್ಮ ಏರಿಯಾಕ್ಕೆ ಬರಬೇಡ್ರಿ, ನಾವು ನಿಮ್ಮ ಏರಿಯಾಕ್ಕೆ ಬರಬೇಡ್ರಿ. ಹಾಗೆ. ಸೊ ಧ್ವನಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಟೂಲ್ ಫಾರ್ ವಿತ್ ರೆಸ್ಪೆಕ್ಟ್ ಅವರ್ ವೈಲ್ಡ್ ಎನಿಮಲ್ಸ್. ಅದೇ ಕೆಲಸ ಹುಲಿ ಫಾರೆಸ್ಟ್ನಲ್ಲಿ ಮಾಡ್ತದೆ. ತನ್ನ ಧ್ವನಿ ಮೂಲಕನ ಅದು ತನ್ನ ಏರಿಯಾಗೆ ಗುರುತ ಹಿಡಿತದೆ. ಅಕಸ್ಮಾತ್ ಹೊರಗಿನವ್ರು ಯಾರಿದ್ರೆ ಬನ್ನಿ, ನನ್ನ ಭೇಟಿಯಾಗಿ ನನ್ನನ್ನು ಜಯಿಸಿ ನೀವು ಮುಂದೆ ಇದನ್ನು ಆಳ್ಬೋದು ಅನ್ನೋದು ಅದ್ರದ್ದು ಒಂದು ಸೌಂದನೆ. ಸೊ ಕಮಿಂಗ್ ಟು ದ ಬರ್ಡ್ಸ್, ಪಕ್ಷಿಗಳ ಧ್ವನಿ ಬಗ್ಗೆ ಹೇಳತ್ತಿದ್ದೆ ನಿಮ್ಗೆ. ಒಂದು ಭಾಳ ಅದ್ಭುತವಾದ ಮ್ಯೂಸಿಕ್ ಆಲ್ಬಮ್ ಇದೆ ಇಳೆಯರಾಜ ಅವ್ರದ್ದು, ನಥಿಂಗ್ ಬಟ್ ವಿಂಡ್ ಅಂಥೇಳಿ. ಹರಿಪ್ರಸಾದ್ ಚೌರಾಸೆ ಇಳೆಯರಾಜ ಅವ್ರದ್ದು ಒಂದು, ಅದರಲ್ಲಿ ಒಂದು ಕಾಂಪೋಸಿಷನ್ ಇದೆ. ಆ ಕಾಂಪೋಸಿಷನ್ ಏನಪ್ಪ ಅಂದ್ರೆ ಕೇವಲ ಪಕ್ಷಿಗಳ ಧ್ವನಿಯಿಂದ ಅವ್ರು ಕಾಂಪೋಸಿಷನ್ ಮಾಡ್ಯಾರ. ಎಷ್ಟು ವರ್ಷದಿಂದ ಹೇಳತ್ತೀನಿ ನಾನು ನಿಮ್ಗೆ, ಹಾಡ್ಲಿನ 40 ವರ್ಷ ಆಗಿರ್ಬೋದು ಅದು ಆ ಕಾಂಪೋಸಿಷನ್ ಮಾಡೋರು. ಅವಾಗೇ ಅಂತ ಕೆಲಸ ಮಾಡಿದ್ದಾರೆ. ಆ ಒಂದು ಕಾಂಪೋಸಿಷನಲ್ಲಿ ನೀವು ಪ್ರತಿಯೊಂದು ಹಾಡಿಗೆ ಮ್ಯೂಸಿಕ್ಕಿಗೆ ನಿಮ್ಗೆ ತಬಲಾ ರಿದಮ್ ಬೇಕಲ್ವಾ. ಸೊ ಅವರು ಒಂದು ಪಕ್ಷಿದ ರಿದಮ್ ಯೂಸ್ ಮಾಡಿದ್ದಾರೆ. ಅದು ಯಾವಪ್ಪ ಅಂದ್ರೆ ಕಾಪರ್ ಸ್ಮಿತ್ ಬರ್ಡ್ ಅಂತೇಳಿ. ಕಾಪರ್ ಸ್ಮಿತ್ ಬರ್ಡ್ ಯಾಕಂದ್ರೆ ಈ ಕಮ್ಮಾರ ತಾನು ಒಬ್ಬ ಆ ಕಾವನ್ನ ಬೆಂಕಿಯಲ್ಲಿಟ್ಟು ಅದನ್ನು ಕಾಸ್ತಿರ್ತಾರೆ. ಕೆಳಗೆ ಕಾಸವ ಮೇಲೆ ನೋಡೋಕ್ಕಾಗೋದಿಲ್ಲ. ಸೊ ಅವ ಮೇಲೆ ಅವ ಸುತ್ತಿಗೆ ತೊಗೊಂಡು ಬಡಿಬೇಕು. ಕರೆಕ್ಟ್ ಟೈಮಿಗೆ ಅವ ಹಿಂಗೆ ಕಾಯಿಸಿದ್ದನ್ನು ತಂದು ಇಲ್ಲಿ ಇಡಬೇಕಾರೆ ದೇ ಹ್ಯಾವ್ ದೇರ್ ಟೈಮ್ ಸೆನ್ಸ್. ಸೊ ಆ ಕಮ್ಮಾರ ಏನು ಹಿಂಗೆ ಮ್ಯಾಲೆ ಹೋಗಿ ಹೊಡಿತಾನಲ್ಲ, ಕರೆಕ್ಟ್ ಅವ್ರದ್ದೊಂದು ಏನಪ್ಪ ಅಂದ್ರೆ ನಿಮ್ಮ ಗಡಿಯಾರದ ಮುಳ್ಳು ಸೆಕೆಂಡಿಗೆ ತಿರುತ್ತದಲ್ಲ, ಹಂಗೆ ಟೆಂಪೋ ಅಂತೇವೆ ನಾವು ಅದಕ್ಕೆ. ಆ ಟೆಂಪೋಕ್ಕೆ ಅವ ತರಬೇಕು, ಹಿಂಗೆ ಕಾಸು ಹಿಂಗೆ ತರಬೇಕು. ಸೊ ಈ ಪಕ್ಷಿನೂ ಹ್ಯಾಕೆ ಹೋಗ್ತದಂದ್ರೆ ಗುಕ್ 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 ಗುಕ್, ಈ ಟೆಂಪೋ ಒಟ್ಟ ಚೇಂಜ್ ಆಗೋದಿಲ್ಲ ಅದರದ್ದು. ಸೊ ಅದು ಕೆಲವೊಂದು ಸ್ಪೀಡಾಗಿರ್ಬೋದು, ಗುಕ್ 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 ಇರ್ಬೋದು, ಅಥವಾ ಗುಕ್ 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 ಇರ್ಬೋದು. ಅದು ಗುಕ್ 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 ಹಿಂಗೆ ಮಾಡೋದಿಲ್ಲ. ಸೊ ಆ ಟೆಂಪೋನ ಅವ್ರು ಏನು ಮಾಡಿದ್ದಾರೆ, ಅದಕ್ಕೆ ಆ ಕಂಪೋಸಿಷನಿಗೆ ರಿದಮ್ ಆಗಿ ಯೂಸ್ ಮಾಡಿದ್ದಾರೆ. ಸೊ ಅದು ಕಾಪರ್ ಸ್ಮಿತ್ ಬರ್ಡ್. ಈ ಸದ್ಯ ಅದರದ್ದು ಕಾಲ್ ನಡೀತಾ ಇದೆ, ನೀವು ಕೇಳ್ಬೋದು ಈ ದಿನಮಾನಗಳಲ್ಲಿ. ಹೌದಾ? ಏನು ಕನ್ನಡದಲ್ಲಿ ಏನಂತಾರೆ ಅದಕ್ಕೆ? ಅದಕ್ಕೆ ಕಮಾರಣ ಪಕ್ಷಿ. ಕಾಪರ್ ಸ್ಮಿತ್ ಬಂದು ಕಮಾರಣ ಭಾಳ ಚಿಕ್ಕದಿರ್ತದೆ, ಹಸಿರು ಅಂತ, ಭಾಳ ಅದ್ಭುತವಾದ ಪಕ್ಷಿ. ಸೊ ಪಕ್ಷಿ ಧ್ವನಿ ಅಂತ ಬಂದಾಗ ಒಂದು ವಿಷಯದಲ್ಲಿ ದೇವರು ಒಂದು ಪಕ್ಷಿ ಮೋಸ ಮಾಡಿದ್ದಾನೆ. ಅದ್ಯಾವುದಪ್ಪ ಅಂದ್ರೆ ಮರಕುಟುಕ ಪಕ್ಷಿ. ಈ ಮರಕುಟ ಪಕ್ಷಿಗಳು ನೀವು ನೋಡಿರ್ತೀರ, ಅಬ್ಸರ್ವ್ ಮಾಡಿರ್ತೀವಿ. ಹೊಡಿತದಲ್ಲ. ಆ ಮರಕುಟುಕ ಪಕ್ಷಿಗಳಿಗೆ ನಮ್ಮಲ್ಲಿ ಕರ್ನಾಟಕದಲ್ಲಿ 3-4 ವೆರೈಟಿ ಪಕ್ಷಿಗಳು ನಾವು ಸಾಮಾನ್ಯವಾಗಿ ಕಂಡು ಬರ್ತೀವಿ. ಬೇರೆ ಬೇರೆ ಭಾಗದ 1-2 ನಮ್ಮ ವೆಸ್ಟರ್ನ್ ಘಾಟ್ ಬಂದು ಇನ್ನೊಂದೆರಡು ಜಾಸ್ತಿ ಕಾಣ್ಬೋದು. ದೇವರೊಂದು ಅದಕ್ಕೊಂದು ಅನ್ಯಾಯ ಮಾಡಿದ್ದೇನೆ ಅಂತ ಹೇಳಿದೆ. ಏನಂದ್ರೆ ಅದಕ್ಕೆ ಧ್ವನಿ ಪೆಟ್ಟಿಗೆನ ಕೊಟ್ಟಿಲ್ಲ. ಅದಕ್ಕೆ ಧ್ವನಿ ಪೆಟ್ಟಿಗೆ ಕೊಟ್ಟಿಲ್ಲ ಅಂದರೂ ಆ ಪಕ್ಷಿ ಏನೂ ಟೆನ್ಷನ್ ತೊಗೊಂಡಿಲ್ಲ. ತನ್ನದೇ ಆದ ಒಂದು ಸೌಂಡ್ ಲ್ಯಾಂಗ್ವೇಜ್ ಕ್ರಿಯೇಟ್ ಮಾಡಿದೆ ಆ ಪಕ್ಷಿ. ಆ ಪಕ್ಷಿ ಎಷ್ಟು ಅದ್ಭುತ ಅಂದರೆ, ಇದೊಂದು ಜಾತಿಯ ಪಕ್ಷಿ. ಫಾರ್ ಎಕ್ಸಾಂಪಲ್ ಫ್ಲೇಮ್ ಬ್ಯಾಕ್ ಹೆಡೆಡ್ ವುಡ್ ಪೆಕರ್. ಈ ಫ್ಲೇಮ್ ಬ್ಯಾಕ್ ವುಡ್ ಪೆಕರ್ ಇತ್ತಂದ್ರೆ ಅದು ನೀವು ಹೊರಗಿಂದ ಬಂದು ಸರ ನೀವು ಹೊರಗಡೆ ಒಂದು ಇದನ್ನು ಮರಕುಟ ಪಕ್ಷಿ ಕಂಡು ಹಿಡಿದೆ ಸರ್ ನಾನು, ನೀವು ನನಗೆ ಕೇಳ್ತೀರಿ ಅಂತ ತಿಳ್ಕೊಳ್ಳಿ. ಅದು ಯಾವ್ದು ಗೊತ್ತಾಗಲ್ದು ಗೌಡ್ರೆ, ಒಂದು ನಿಮಿಷ ಬಂದು ಹೇಳಿ ಹೋಗ್ರಿ ಅಂತಂದ್ರೆ ನಾ ಏನು ಅಲ್ಲಿ ಮಾಡೋ ಬರೋದಿಲ್ಲ. ನಾ ಇಲ್ಲೇ ಕೂತ್ಕೊಂಡು ಒಂದು 2 ನಿಮಿಷ ಕುಂದ್ರಿ ಸರ್, ಒಂದು ಸ್ವಲ್ಪ ಮಾತಾಡ್ಬೇಡಿ, ಸ್ವಲ್ಪ ಸೈಲೆಂಟ್ ಇರಿ, ನಾ ಇಲ್ಲೇ ಕೂತು ಹೇಳ್ತೀನಿ ಅಂತೇಳಿ ಹೇಳಬಲ್ಲೆ ನಾನು. ನಾ ಹೇಳಿದ ತಕ್ಷಣ ನೀವು ಹೋಗಿ ಹೇಳಿದ್ರೆ ಇದು ಕರೆಕ್ಟ್ ಹೌದಲ್ಲಿ ನೋಡ್ಕೊಂಬರ್ರಿ ಅಂದ್ರೆ ನಾ ಹೇಳಿದ್ದೇ ಇರ್ತದೆ. ನಿಮ್ಗೆ ಆಶ್ಚರ್ಯ ಆಗ್ಯದ, ಪ್ರಕಾಶ್ ಅವರು ನೀವು ಬರಲಿಲ್ಲ, ನೋಡಲಿಲ್ಲ, ಹ್ಯಾಗೆ ಕಂಡು ಹಿಡಿದ್ರಿ? ಹ್ಯಾಗೆ ಕಂಡು ಹಿಡಿದೆ ಅಂದರೆ ಆ ಪಕ್ಷಿ ತನ್ನ ಮರ ಕುಟ್ಟಬೇಕಾದ್ರೆ ತಂದೆ ಆದ ರಿದಮಿಕ್ ಪ್ಯಾಟರ್ನಲ್ಲಿ ಕೊಡ್ತಿರ್ತಾರೆ. ಅಕಸ್ಮಾತ್ ನಾ ಹೇಳಿದ್ನಲ್ಲ ಈ ಫ್ಲೇಮ್ ಹೆಡೆಡ್ ಬ್ಯಾಕ್ ಇರ್ತದೆ, ಅದಿತ್ತಂದ್ರೆ 1 ಸೆಕೆಂಡಿಗೆ 48 ಸರ ತನ್ನ ತಲೆ ಕೊಡ್ತಿರ್ತದೆ. ಎಷ್ಟು ರೀ? 48 ಸರ. ಹೇಗೆ 1 2 3 4 ಉಂಟು, 1 2 3 4 ಉಂಟು, 1 2 3 4 ಉಂಟು, 1 2 3 4 ಇದೇ ಪ್ಯಾಟರ್ನಾಗ ಕೊಡ್ತಿರ್ತದೆ. ಕುಟ್ಟು ಸ್ಟೈಲ್ ಅದು ಕುಟ್ಟು ಪ್ಯಾಟರ್ನ್. ಅದೇ ಪ್ಯಾಟರ್ನ್ ಫಾಲೋ ಮಾಡ್ತಾರೆ. ಅಕಸ್ಮಾತ್ ಗ್ರೀನ್ ವುಡ್ ಪೆಕರ್ ಇತ್ತಂದ್ರೆ 1 2 1 2 3 1 2 1 2 3 ಈ ಪ್ಯಾಟರ್ನ್ ಕೊಡ್ತಿರ್ತದೆ. ಈ ಕುಟ್ಟು ಪ್ಯಾಟರ್ನ್ ಮೇಲೆ ಹೇಳ್ತೀವಿ ನಾವು, ಇದು ಯಾವ ವುಡ್ ಪೆಕರ್ ಅಂತ. ಈ ತಬಲಾ ಹಾಡ್ಬೇಕಾರೆ ಹಾಡೋರಿಗೂ ಮತ್ತು ತಬಲಾ ಬಾರಿಸೋರಿಗೂ ಪರಿಚಯ ಇರೋದಿಲ್ಲ.
ಬಟ್ ಅವರು ಹಾಡು ಒಂದು ವ್ಯಕ್ತಿ ತಬಲಾ ಬರೋಸರಿ ಒಂದು ಕಿವಿಯಾಗಿ ಒಂದು ಮಾತು ಹೇಳ್ತಾರೆ, ಈ ಹಾಡಿಗೆ ತಿಂತಾಳು ಹಿಡ್ರಿ, ಆಯಿತು ದಾಗಿನತ್ತೆ ನಕ್ಕದ್ದಿನ ದಾಗಿನತ್ತೆ ತಿನ್ನಕ್ಕದ್ದು. ಈ ಹಾಡಿಗೆ ದಾದರ ಹಿಡ್ರಿ, ದಾಗಿನ ದಾತಿನ ದಾಗಿನ ದಾತಿನ. ಹೇಗೆ ತಬಲಾಗ ಅದರದೇ ರಿದಮಿಕ್ ಪ್ಯಾಟರ್ನ್ ಇದೆಯಲ್ಲ, ಈ ಪಕ್ಷಿ ಎಸ್ಪೆಷಲಿ ವುಡ್ ಪೆಕ್ಕರ್ ಏನೈತಲ್ಲ ಅದರೇ ಆದ ರಿದಮಿಕ್ ಪ್ಯಾಟರ್ನ್. ಅಲ್ಲ, ಇದು ವುಡ್ ಪೆಕ್ಕರ್ ಈಗ ಧ್ವನಿ ಇಲ್ಲ ಅಂತ ಹೇಳಿದ್ರಿ ನೀವು, ಇದು ಕುಟ್ಟುತ್ತಲ್ಲ, ಆ ಕುಟ್ಟುದೇ ಅದರದ್ದು ಸೈನ್ ಲ್ಯಾಂಗ್ವೇಜ್. ಬೇರೆ ಪಕ್ಷಿಗೆ ಇದು ಅದು ನಾ ಇಲ್ಲದೇನಿ ಎಸ್ಪೆಷಲಿ ಆ ಕುಟ್ಟುದು ಅವು ಸಮ್ಮಿಲನ ಟೈಮ್ನಾಗ ಇನ್ನೂ ಭಾಳ ಜೋರು ಇರ್ತದೆ ಅವು ಕುರ್ದು ಆವಾಜು. ಸೊ ಕುಟ್ಟೋದು ನಾವು ಅನ್ಕೋತೀವಿ, ಅದು ಕುಟ್ಟೋದು ಅದ್ರ ಕೆಲಸ ಮಾಡ್ತಾ ಇದೆ, ಅದು ಏನೋ ಗೂಡು ಮಾಡೋಕ್ಕೋ ಅದು ಇನ್ನೊಂದಕ್ಕೋ. ಇಲ್ಲೊಂದು ಪ್ರಶ್ನೆ ಬಂತು, ನೀವು ಆ ಪ್ರಶ್ನೆ ಕೇಳಿದರೆ ಚಲೋ ಆಯ್ತು ನೀವು ಕೇಳಿ. ಆ್ಯಕ್ಚುಲಿ ಬೆಳಗಾದ ತಕ್ಷಣ ಪಕ್ಷಿ ಗೂಡು ಅದು ಮರ ಕುಟ್ಟೋದ್ರ ಒಂದು ಉದ್ದೇಶ ಇದೆ. ಅದು ಪಕ್ಷಿಗೆ ವಿ ಕಾಲ್ ಇಟ್ ಆಸ್ ಡಾಕ್ಟರ್ ಆಫ್ ಫಾರೆಸ್ಟ್ ಅಂತೀವಿ. ಆ ಪಕ್ಷಿಗೆ ಬೆಳಗಾದ ತಕ್ಷಣ ಆ ಪಕ್ಷಿದು ಏನು ಕೆಲಸ ಅಂದ್ರೆ, ಎಲ್ಲಿ ಗಿಡ ಮರ ಅದಾವೆ, ಸ್ವಲ್ಪ ವಯಸ್ಸಾದ ಮರ ಗಿಡ ಮರ ಅದಾವೆ, ಎಲ್ಲಿ ಹುಳ ಹತ್ತಿರ್ತಾವೆ, ಆ ಹುಳ ಹತ್ತಿದ್ದು ನಿಮಗೆ ಈಜಿಲಿ ಗೊತ್ತಾಗ್ತದೆ, ಸ್ವಲ್ಪ ಕಲರ್ ಚೇಂಜಸ್ ಆಗಿರ್ತದೆ. ಅಲ್ಲಿ ಹೋಗಿ ಪಕ್ಷಿ ತನ್ನ ಚುಂಚದಿಂದ ಅಲ್ಲಿ ಹೋಲ್ ಹಾಕಿ, ಇಟ್ ಹ್ಯಾಸ್ ಅ ಪ್ರೊಟ್ರೂಡೆಡ್ ಟಂಗ್, ತನ್ನ ಚುಂಚದ 4 ಪಟ್ಟು ಅದ್ರ ನಾಲ್ಗೆ ಇರ್ತದೆ. ಒಮ್ಮೆ ನಾಲ್ಗೆಯಿಂದ ಹಿಂಗೆ ಅದ ಮುಳ್ಳಿನ ನಾಲ್ಗೆಯಿಂದ ಸವರ್ ಬಿಟ್ಟರೆ ಅಲ್ಲಿ ಒಳಗಿರುವಂಥ ಆ ಹುಳ ಉಪ್ಪಡೆಗಳು ಈ ಪಕ್ಷಿಗೆ ಆಹಾರವಾಗಿ ಸಿಗ್ತಾವೆ. ಆ ಗಿಡಕ್ಕೇನು ರೋಗ ಬಾಧೆ ಹತ್ತಿತ್ತಲ್ಲ, ಈ ಪಕ್ಷಿಯಿಂದ ನಿವಾರಣೆ ಆಗ್ತದೆ. ಇದಕ್ಕೆ ನೀವು ಏನಂತೀರಿ, ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತ ಹೇಳ್ತೀರಿ. ಅದಕ್ಕೆ ಒಂದು ಫಾರೆಸ್ಟಲ್ಲಿ ಮರಕುಟ ಪಕ್ಷಿಗಳು ಹೋದ್ರೆ ಆ ಫಾರೆಸ್ಟಿನ ಆರೋಗ್ಯ ಸಹಿತಕ್ಕೆ ಹಾಳಾಗ್ತದೆ ಅಂತೇಳಿ ಸೈನ್ಸ್ ಹೇಳ್ತದೆ. ಆರೋಗ್ಯ ಹಾಳಾಗ್ತದೆ ಅಂದರೆ ಅವು ಗಿಡ ಮರಗಳ ಆರೋಗ್ಯ ಹಾಳಾಗ್ತದೆ, ಹುಳ ಉಪ್ಪಡಿಗಳು ಜಾಸ್ತಿ ಆದ್ರೆ ಮತ್ತು ಮರ ಗಿಡಗಳು ಅಂದ್ರೆ ನಿರ್ನಾಮ ಆದ್ರೆ ಅದ್ರ ಬಗ್ಗೆ ಬಂದಲ್ಲ, ಅದೇ ವಿಷಯ ಒಂದು ಹೇಳ್ಬಿಡ್ತೀನಿ. ಮರಕುಟಕ ಜಾತಿಯ ಪಕ್ಷಿ ನಮ್ಮ ದೇಶದಲ್ಲಿಲ್ಲ, ಅಮೇರಿಕದ ಕ್ಯಾಲಿಫೋರ್ನಿಯಲ್ಲಿ ಬರುವಂಥ ಕ್ಯಾಲಿಫರ್ ಫಾರೆಸ್ಟಲ್ಲಿ ಆ ಪಕ್ಷಿ ಅದ. ಅದಕ್ಕೆ ಅಕಾರ್ನ್ ವುಡ್ ಪೆಕ್ಕರ್ ಅಂತ ಹೇಳ್ತಾರೆ. ಅದಕ್ಕೆ ಅಕಾರ್ನ್ ವುಡ್ ಪೆಕ್ಕರ್ ಯಾಕಂತಾರಂದ್ರೆ, ಆ ಪಕ್ಷಿ ಅತಿ ಮುಖ್ಯವಾಗಿ ಅಕಾರ್ನ್ ಗಿಡದಲ್ಲಿ ಬಿಡುವಂಥ ಅಕಾರ್ನ್ ಕಾಯಿಗಳನ್ನು ತಿಂತದ. ನಮ್ಮ ಶೇಂಗಾ ಕಾಳು ಕಡ್ಲಿ ಕಾಳು ಇರ್ತದಲ್ಲ, ಅಂಥ ಕಾಯಿಗಳನ್ನು ಆ ಪಕ್ಷಿ ತಿಂತದ. ಸೊ ಅದು ಅತಿ ಮುಖ್ಯವಾಗಿ ಅದನ್ನೇ ತಿನ್ನೋದ್ರಿಂದ ಆ ಪಕ್ಷಿಗೆ ಅಕಾರ್ನ್ ವುಡ್ ಪೆಕ್ಕರ್. ನಿಮ್ಮ ಪ್ರಶ್ನೆ ಬರ್ತದ, ಪ್ರಕಾಶ್ ಅವ್ರ ಹಂಗಾರೆ ಬಹುಶಃ ವರ್ಷಗಟ್ಟಲೆ ಕಾಯಿ ಬಿಟ್ಟಿರ್ತದ? ಇಲ್ಲ, ಆ ಕಾಯಿಗಳು ಕೇವಲ ಬೇಸಿಗೆಯ 3 ರಿಂದ 4 ತಿಂಗಳ ಮಾತ್ರ ಕಾಯಿಗಳು ಬಿಟ್ಟಿರ್ತಾವೆ. ಬೇಸಿಗೆ ಬಂತಂದ್ರೆ ಈ ಅಕಾರ್ನ್ ವುಡ್ ಪೆಕ್ಕರ್ ಏನಿದೆಲ್ಲ ಅದಕ್ಕೆ ಭಯಂಕರ ಬೀಜಿ ಶೆಡೋದು. ನೀವು ಆಟ ಆಡೋಕ್ಕೆ ಬಾ ಅಂತಂದ್ರೂ ಅದು ಬರೋದಿಲ್ಲ, ಏನು ಬೇಕಾದ್ರೂ ಕೊಡ್ತೀನಿ ಅಂದ್ರೂ ಬರೋದಿಲ್ಲ, ನಾ ಬ್ಯುಸಿ ಇದ್ದೀನಿ. ಏನು ಮಾಡ್ತಿರ್ತದ, ಬೇಸಿಗೆ ಒಳಗೆ ಒಂದು ಕ್ಯಾಲಿಫರಸ್ ಫಾರೆಸ್ಟ್ನಲ್ಲಿ ಎಲ್ಲಿ ಒಣಗಿದ ಮರ ಅದಾವಂತ ಹುಡುಕಿ ಈ ಪಕ್ಷಿ ತನ್ನ ಚುಂಚದಿಂದ ಒಣಗಿದ ಮರಗಳಲ್ಲಿ ತೂತುಗಳನ್ನು ಮಾಡ್ಕೊತ ಹೋಗ್ತದೆ. ಎಷ್ಟು ಮಾಡ್ತದೆ? ಒಂದು ಬೇಸಿಗೆ ಒಳಗೆ 55,000 ರಿಂದ 60,000 ತೂತುಗಳನ್ನು ಮಾಡ್ತದೆ. 60,000 ತೂತುಗಳನ್ನು ಮಾಡ್ತದೆ. ಮಾಡಿ ಏನು ಮಾಡ್ತದೆ, ಇದೇನು ಅಕಾರ್ನ್ ಕಾಯಿ ಬಿಟ್ಟಿರ್ತೀವಲ್ಲ ಈ ಸೀಸನ್ನಲ್ಲಿ, ಆ ಕಾಯಿಗಳನ್ನು ಆ ತೂತುಗಳಲ್ಲಿ ಸ್ಟೋರ್ ಮಾಡ್ಕೊತ ಹೋಗ್ತದೆ. ಯಾವಾಗ ಇವು ಅಷ್ಟು ಕಾಯಿಗಳನ್ನ ಅದನ್ನು ಎಷ್ಟು ಬೇಕು ಅಷ್ಟು ತಿನ್ಕೊಂಡು ಅಷ್ಟು ಕಾಯಿ ಸ್ಟೋರ್ ಆಗ್ತದಲ್ಲ, ಸ್ಟೋರ್ ಆದ ನಂತರ ಬೇಸಿಗೆ ಮುಗಿದ ತಕ್ಷಣ ಕಾಯಿಗಳು ಇದನ್ನು ನಿಂತಾವು. ಆಗ ಸೀಸನ್ ಚೇಂಜ್ ಆಗ್ತದೆ, ಚಳಿಗಾಲ ಆರಂಭ ಆಗ್ತದೆ. ಅಮೇರಿಕಾದಲ್ಲಿ ನಿಮ್ಗೆ ಗೊತ್ತು, ಕ್ಯಾಲಿಫೋರ್ನಿಯಾದಲ್ಲಿ ಚಳಿಗಾಲ ಅಂದರೆ ನಮ್ಮಂಥ ಚಳಿಗಾಲ ಅಲ್ಲಲ್ಲಿ. ಅಲ್ಲಿ ಟೆಂಪ್ರೇಚರ್ 0 ಡಿಗ್ರಿ, -4, -18 ಮಟ್ಟ ಇಳಿತದೆ. ಅಂಥ ಪರಿಸ್ಥಿತಿ ಬಂದಾಗ ನಿಮ್ಗೆ 15-20 ಫೂಟ್ ಹಿಮ ಬೀಳಲಿಕ್ಕೆ ಶುರುವಾಗ್ತದೆ. ಹಿಮ ಬೀಳಾಕತ್ತಾರೆ, ಮತ್ತು ಪ್ರಾಣಿ ಪಕ್ಷಿಗೆ ಆಹಾರ ಎಲ್ಲಿ ಸಿಗಬೇಕು? ಎಲ್ಲ ಪ್ರಾಣಿ ಪಕ್ಷಿಗಳು ಆ ಸಮಯದಲ್ಲಿ ಬೇರೆ ಒಂದು ಪ್ರದೇಶಕ್ಕೆ ವಲಸೆ ಹೋಗ್ತಾವೆ. ಈ ಪಕ್ಷಿ ಹೋಗೋದಿಲ್ಲ. ಇದೇನು ಬೇಸಿಗೆ ಒಳಗೆ ಕಾಯಿ ಸ್ಟೋರ್ ಮಾಡಿ ಇಟ್ಟಿರ್ತಲ್ಲ, ಅದು ದಿನ ತನಗೆ ಎಷ್ಟು 10 ಬೇಕೋ 20 ಬೇಕೋ ತಿನ್ಕೊಂತ ಅಲ್ಲೇ ಇದ್ದು ತನ್ನ ಮುಂದಿನ 3 ರಿಂದ 4 ತಿಂಗಳ ಜೀವನವನ್ನು ಕಳೀತದೆ. ಎಂಥ ಅದ್ಭುತ! ನಾವಂತೇವೆ, ನಾಳೆ ಬಂತಲ್ಲ ಕಾಮಣ್ಣನ ಹಬ್ಬ, ನಡ್ರಿ ಪ್ರಕಾಶ್ವರ ಒಣಗಿದ ಮರ ಎಲ್ಲದ ಹುಡ್ಕೊಂಡು ಕಾಮಣ್ಣನ ಸುಟ್ಟು ಆರಾಮ್ ಡ್ಯಾನ್ಸ್ ಕೊಡೋದು, ಹಬ್ಬ ಮಾಡೋಣ ಅಂತೀವಿ. ನಿಮಗೆ ಗೊತ್ತಿರಲಿ, ಒಣಗಿದ ಮರದಲ್ಲಿಯೂ ಜೀವನ ಮಾಡುವಂಥ ನಮ್ಮ ಪಕ್ಷಿ ಸಂಕುಲ ಅದ. ಅಕಸ್ಮಾತ್ ಕ್ಯಾಲಿಫರಸ್ ಫಾರೆಸ್ಟ್ನಲ್ಲಿ ಒಣಗಿದ ಮರಗಳು ನಶಿಸಿ ಹೋಗಿಬಿಟ್ರೆ ನಮ್ಮ ಈ ಪಕ್ಷಿ ಸಂಕುಲ ಸಹಿತಕ್ಕೆ ನಶಿಸಿ ಹೋಗ್ತದೆ. ನಿಮ್ಮ ಪ್ರಶ್ನೆ ಬರ್ತಾರೆ, ಸರ್ ಅದ್ಯಾಕೆ ನಶಿಸಿ ಹೋಗ್ಬೇಕು, ಅದು ಬೇರೆ ಊರಿಗೆ ಹೋಗ್ಬೇಕಲ್ಲ? ಹಂಗೆ ಮಾಡೋಕ್ಕೆ ಬರೋದಿಲ್ಲ ಸರ್. ಯಾಕಂದ್ರೆ ಈ ಪಕ್ಷಿಗೆ ಸಾವಿರಾರು ವರ್ಷಗಳಿಂದ ಅದರ ತಂದೆ ತಾಯಿಗಳು ಹೇಳಿಟ್ಟು ಹೋಗಿದ್ದಾರೆ, ನೀ ಚಳಿಗಾಲದಾಗ ಹೇಗೆ ಜೀವನ ಮಾಡಬೇಕು, ಬೇಸಿಗೆಯಲ್ಲಿ ಹೇಗೆ ಜೀವನ ಮಾಡಬೇಕು. ಒಮ್ಮಕ್ಕಲೇ ಇಟ್ ಕಾಂಟ್ ಗೋ ಫಾರ್ ಎ ಜೆನೆಟಿಕ್ ಡ್ರಿಫ್ಟ್. ಸೊ ಅದಕ್ಕೆ ಒಣಗಿದ ಮರವು ನಮ್ಮ ಪಕ್ಷಿಗಳಿಗೆ ಎಷ್ಟು ಮುಖ್ಯ ಅನ್ನೋದನ್ನು ಈ ಒಂದು ಎಕ್ಸಾಂಪಲ್ ನೀವು ಆ ವಿಷಯಕ್ಕೆ ಬಂದ್ರಿ, ಅದಕ್ಕೆ ಹೇಳಬೇಕಾಯ್ತು. ನಾನು ಮೊನ್ನೆ ಇದಕ್ಕೆ ಗುಲ್ಬರ್ಗಕ್ಕೆ ಹೋಗಿದ್ದೆ. ಹಿಂಗೆ ಬರ್ಬೇಕಾದ್ರೆ ಸಂಜೆ ಬಂದು ಡ್ರೈವ್ ಮಾಡ್ಕೊಂಡು ಬರಬೇಕಾದ್ರೆ
ನಾವು ಸಣ್ಣಾಗಿದ್ದಂಗೆ ನೋಡುವಂಥ ಒಂದು ದೃಶ್ಯ ಕಾಣಿಸ್ತು ನನಗೆ. ಏನಂದರೆ ಸಂಜೆ ಒಂದು 5:30 6 ಗಂಟೆ ಮುಸ್ಸಂಜೆ ಇನ್ನೇನು ಕತ್ಲಾಗಬೇಕು, ಎಲ್ಲ ಪಕ್ಷಿಗಳು ಗುಂಪಾಗಿ ಹಾರಾಡ್ಕೊಂಡು ಹೊಂಟಿದ್ದು. ನಮ್ಮ ಮನ್ಯಾಗ ಸಣ್ಣವ್ರದಾಗ ಹೇಳ್ತಿರು, ನೋಡು ಪಕ್ಷಿಗಳೆಲ್ಲ ಮನೆಗೆ ಹೊಂಟಾವು, ನೀವು ಮನೆಗೆ ನಡ್ರಿ, ನಾವು ಆಟ ಆಡಕ್ತಿದ್ರೆ ಮನೆಗೆ ನಡ್ರಿ ಅನ್ನೋರು. ಅಂದರೆ ನನಗೆ ಆ ಪಕ್ಷಿಗಳೊಂದು ದಿನಚರಿ ಇದೆಯಲ್ಲ, ಬೆಳಗ್ಗೆ ಎದ್ದು ಹೊರಗಡೆ ಹೋಗ್ತಾವು, ಕರೆಕ್ಟ್ ಸಂಜೆ ಸೂರ್ಯ ಮುಳುಗಿ ಇನ್ನೇನು ಕತ್ಲೆ ಆಗಬೇಕು ಆ ಟೈಮಲ್ಲಿ ಕರೆಕ್ಟಾಗಿ ಹೊರಗಡೆ ಹೋಗ್ತಾವೆ. ಅಂದರೆ ನಮ್ಮ ಒಂದು ಬಾಲ್ಯದ ನೆನಪಂತು. ಬಟ್ ನನಗೆ ಈ ಪ್ರಶ್ನೆ ಏನಂದರೆ ಏನು ಕೇಳ್ಬೇಕು ಅನ್ಕೊಂಡ್ರೆ, ಎಲ್ಲಿ ಹೊಕ್ಕಾವು ಇವು? ಓಕೆ, ಏನು ಊಟ ಮಾಡ್ತಾವು? ಓಕೆ ಎಲ್ಲ ಪಕ್ಷಿಗಳದ್ದು ಬೇರೆ ಬೇರೆ ಇರಬೇಕಲ್ವಾ? ಬಟ್ ಬರುವಾಗ ಮಾತ್ರ ಎಲ್ಲ ಜೊತೆಲೇ ಬರ್ತಾವೆ, ಹೋಗುವಾಗ ಜೊತೆಲೇ ಹೋಗ್ತಾವು. ಇದು ಹೆಂಗಿದು ಈ ಊಟದ? ಸರ್, ಒಂದು ಪಕ್ಷಿಗಳು ಮ್ಯಾಕ್ಸಿಮಮ್ ಆಫ್ ದ ಬರ್ಡ್ಸ್ 90% ಆಫ್ ದ ಬರ್ಡ್ಸ್ ಅವು ನಿಮ್ಮ ಹಗಲು ಆ್ಯಕ್ಟಿವ್ ಅಂದ್ರೆ ಡೇ ಆ್ಯಕ್ಟಿವ್. ಹಗಲಾದ ತಕ್ಷಣ ಅವ್ರದ್ದು ಆ್ಯಕ್ಟಿವಿಟೀಸ್. ಹಂಗಂತೇಳಿ ನೈಟ್ ಆ್ಯಕ್ಟಿವ್ ಬರ್ಡ್ಸ್ ಇಲ್ಲ ಅಂತಲ್ಲ. ನಮ್ಮ ಗೂಗಿ ಇರ್ಬೋದು, ಗೂಬೆ ಅಂತೀವಿ ನಾವು ಗೂಗಿ ಅಂತೀವಿ. ಆಮೇಲೆ ನಮ್ಮ ನೈಟ್ ಜಾರ್ ಅಂತ ಬರ್ತದೆ. ಭಾಳ ಅದ್ಭುತ ಪಕ್ಷಿಗಳು ಇದಾದ. ಸೊ ಇವು ಕುರಿತು ಬೆಳಗಾದ ತಕ್ಷಣ ಏನು ಆಹಾರ ಹುಡುಕೋದು. ನೀವು ಪಕ್ಷಿ ಬೆಳಗಾದ ತಕ್ಷಣ ಅಂತ ಅಂದ್ರಲ್ಲ, ಬೆಳಗಾದ ತಕ್ಷಣ ನಿಮ್ಮ ಮನೆಯದೇ ಎಕ್ಸಾಂಪಲ್ ತಗೋರಿ. ನಿಮ್ಮ ಮನೆಗೆ ಒಂದಿಷ್ಟು ಅತಿಥಿಗಳು ಬರ್ತಾರೆ. ಅವ್ರು ಯಾರಪ್ಪ ಅಂತಂದ್ರೆ ನಿಮ್ಮ ದಾಸವಾಳ ಹೂವಿನಾಗ, ಗುಲಾಬಿ ಹೂವಿನಾಗ ಹೂವಿನ ಮಕರಂದ ಸೇವಿಸುವಂಥ ಪಕ್ಷಿ. ನಮ್ಮ ಕರ್ನಾಟಕದಲ್ಲಿ ಒಂದು 3 ರಿಂದ 4 ಹೂವಿನ ಮಕರಂದ ಸೇವಿಸೋ ಪಕ್ಷಿಗಳು ಬರ್ತಾವೆ. ಅದು ಸನ್ಬರ್ಡ್ ಇರ್ಬೋದು, ಪರ್ಪಲ್ ರಂಪಡ್ ಸನ್ಬರ್ಡ್ ಇರ್ಬೋದು, ಅಥವಾ ಫ್ಲವರ್ ಪೆಕರ್ ಇರ್ಬೋದು. ಇಂಥ ಒಂದು 4 ಚಿಕ್ಕ ಪಕ್ಷಿಗಳು ಬೆಳಗಾದ ತಕ್ಷಣ ಅವ್ರದ್ದು ಏನು ಕೆಲಸಪ್ಪ ಅಂದ್ರೆ ಹೂವಿನ ಮಕರಂದ ಸೇವಿಸೋದು. ಅವು ಹೂವಿನ ಮಕರಂದ ಸೇವಿಸಬೇಕಾದ್ರೆ ನಿಮ್ಮ ಪ್ರಕೃತಿಗೆ ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಡ್ತಾವೆ. ಅವು ಹೂವಿನ ಮಕರಂದ ಹೆಂಗೆ ಸೇವಿಸ್ತಾವೆ ಅಂತ ಬಂದಾಗ, ನಾವು ಎಳ್ನೀರು ಕುಡಿತೀವಲ್ಲ ಸರ್, ಹೇಗೆ ಕುಡಿತೀವಿ? ಸ್ಟ್ರಾ ಮೂಲಕ ಕುಡಿತೀವಿ. ಸೇಮ್ ಹಂಗೆ ಈ ಪಕ್ಷಿಗಳ ದೇವರು ಅದ್ಭುತವಾದ ಒಂದು ಚುಂಚವನ್ನು ಕೊಟ್ಟನ. ಅವು ತಮ್ಮ ಈ ಹೂಗಳ ಮಕರಂದವನ್ನು ಹಿಂಗೆ ಸಕ್ ಮಾಡ್ಕೊಂಡ್ಬಿಟ್ರೆ ಅವ್ರದ್ದು ಚುಂಚದ ತುದಿಗೆ ಒಂದು ಸಣ್ಣ ಹೋಲ್ ಕ್ರಿಯೇಟ್ ಆಗಿದೆ. ಹಿಂಗೊಮ್ಮೆ ಅವು ಸಕ್ ಮಾಡ್ಕೊಂಡ್ಬಿಟ್ರೆ ಅವಕ್ಕೆ ಆಹಾರವಾಗಿ ಏನಪ್ಪ ಅಂತಂದ್ರೆ ಹೂವಿನ ಮಕರಂದ ಸಿಗ್ತದೆ. ಈ ಹೂವಿನ ಮಕರಂದ ಸೇವಿಸಬೇಕಾದ್ರೆ ಪ್ರಕೃತಿಗೆ ಒಂದು ಅದ್ಭುತ ಕೊಡುಗೆ. ಅದು ಯಾವುದಪ್ಪ ಅಂತಂದ್ರೆ ಪರಾಗಸ್ಪರ್ಶ ಕ್ರಿಯೆಯನ್ನು ಕೊಡ್ತಾವೆ. ಓಕೆ. ಪ್ರತಿನಿತ್ಯ ಆಗುವ ಜಗತ್ತಿನಲ್ಲಿ ಆಗುವ ಪರಾಗಸ್ಪರ್ಶ ಕ್ರಿಯೆಯಲ್ಲಿ 10% ಪರಾಗಸ್ಪರ್ಶ ಕ್ರಿಯೆಯನ್ನು ನಮ್ಮ ಪಕ್ಷಿ ಸಂಕುಲ ಮಾಡ್ತದೆ. ಓಕೆ. ಹೆಂಗೆ ಅದು ಪರಾಗಸ್ಪರ್ಶ ಅಂದ್ರೆ? ಅಲ್ಲಿಂದ ಹೂಗಳಲ್ಲಿ ಪರಾಗರೇಣುಗಳಂತಿರ್ತಾವೆ. ಆ ಪರಾಗರೇಣುಗಳಲ್ಲಿ ಗಂಡು ಪರಾಗರೇಣು ಮತ್ತು ಹೆಣ್ಣು ಪರಾಗರೇಣು ಇರ್ತಾವೆ. ಈ ಹೂಗಳಿಗೆ ಅಡ್ಡಾಡಕ್ಕೆ ಬರೋದಿಲ್ಲಲ್ಲ, ಮತ್ತು ಇಲ್ಲಿರೋ ಗಂಡು ಪರಾಗರೇಣಿಗೆ ಇಲ್ಲಿರೋ ಹೆಣ್ಣು ಪರಾಗ ಜಾಯಿನ್ ಆಗ್ಬೇಕಂದ್ರೆ ಏನೋ ಒಂದು ಮೀಡಿಯಾ ಬೇಕಲ್ಲ. ಸೊ ಈ ಪಕ್ಷಿ ತನ್ನ ಮಕರಂದ ಸೇವಿಸಬೇಕಾದ್ರೆ ತನ್ನ ಚುಂಚದ ಸುತ್ತ ಇಲ್ಲಿರುವಂಥ ಗಂಡ ಪರಾಗಗಳನ್ನ ಇಲ್ಲಿರುವಂಥ ಹೆಣ್ಣು ಪರಾಗನ ಇಲ್ಲಿ ಕ್ರಾಸ್ ಪಾಲಿನೇಷನ್ ಮಾಡುವಂಥ ಕೆಲಸ ಈ ಪಕ್ಷಿ ಸಂಕುಲ ಮಾಡ್ತದೆ. ಪ್ರತಿನಿತ್ಯ ಆಗುವ ಪರಾಗಸ್ಪರ್ಶ ಕ್ರಿಯೆಯಲ್ಲಿ 70% ಪರಾಗಸ್ಪರ್ಶ ಕ್ರಿಯೆಯನ್ನು ನಾವು ಮತ್ತೊಬ್ಬ ನಮ್ಮ ರೆಕ್ಕೆ ಮಿತ್ರನೇ ಮಾಡ್ತಾನೆ. ಯಾರು? ಜೇನುಹುಳ. 2019ರಲ್ಲಿ ಒಂದು ಬಹಳ ದೊಡ್ಡ ಅದ್ಭುತ ಸಂಶೋಧನೆ ಆಯ್ತು ಸರ್. ಏನು? ಜಗತ್ತಿನ ಅತಿ ಪ್ರಮುಖ ಜೀವಿ ಯಾವುದು? ವಿಚ್ ಈಸ್ ದ ಮೋಸ್ಟ್ ಆಸ್ಪೀಸಿಯಸ್ ಸ್ಪೀಸೀಸ್. ಅದು ಮನುಷ್ಯನೋ, ಮಂಗ್ಯಾನೋ, ನಾಯೋ, ಕತ್ತೋ, ಹಂದೋ, ಯಾವುದು? ಎಲ್ಲ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು, ಜಗತ್ತಿನ ಅತಿ ಪ್ರಮುಖ ಜೀವಿ ಜೇನುಹುಳ. ಸರ್, ವಾಯ್? ಅಕಸ್ಮಾತ್ ಜಗತ್ತಿನ ಕೊನೆ ಜೇನು ಇವತ್ತೇ ನಶಿಸಿ ಹೋಗ್ಬಿಟ್ರೆ ಮುಂದಿನ 4 ವರ್ಷದಲ್ಲಿ ನಾವು ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಫುಡ್ ಪ್ರೊಡಕ್ಷನ್ನೇ ಬಂದ್ ಆಗ್ತದೆ. ಸರ್, ನೀವು ಜೇನುಗೂಡು ನೋಡಿದಿರಿ? ನೀವು ಬೇಕಾದಂಥ ಬಿಸಿಲಿದೆ ಈಗ. ಜೇನುಗೂಡಿನ ಕೆಳಗೆ ಹೋಗಿ ನಾವು ನಿಂತ್ರೆ ಬೇಕಾದಂಗೆ ಬಾಯಿ ತೊಗೊಂಡು ನಿಂತರು ಒಂದು ಹನಿ ಜೇನುತುಪ್ಪ ಬಾಯ ಬಂದ್ಬಿಡೋದಿಲ್ಲ. ಬೇಕಾದಂಥ ಬಿರುಗಾಳೆ ಬಳ್ಳಿ ಒಂದು ತಟ್ಟೆ ಗಾಳಿಗಾಳು ಬಿಡೋದಿಲ್ಲ. ಬೇಕಾದಂಥ ಮಳೆ ಬರಲಿ ಸರ್, ಒಂದು ಹನಿ ಮಳೆ ನೀರು ಹೋಗೋದಿಲ್ಲ. ಹೌದಲ್ಲ? ಮಳೆ ಬಂದರೂ ಏನೋ ಅಷ್ಟೇ ಅಲ್ಲ, ಆ ಜೇನುಗೂಡನ್ನ ಎಷ್ಟು ನೀವು ಅಬ್ಸರ್ವ್ ಮಾಡಿರಿ, ಎಷ್ಟು ಚಂದ ಮನೆ ಕಟ್ಟಿರ್ತದೆ, ಷಟ್ಕೋನ ಆಕಾರದ ಕಟ್ಟಿರ್ತದೆ. ನೀವು ಇಲೆಕ್ಟ್ರಾನಿಕ್ ಸ್ಕೇಲ್ ತೊಗೊಂಡು ಹೇಳಿದ್ರು 0.1 mm ಸತೆ ಡಿಫ್ರೆನ್ಸ್ ಇರೋದಿಲ್ಲ. ಯಾವುದೇ ಇಂಜಿನಿಯರಿಂಗ್ ಸ್ಕಿಲ್ ಇಲ್ಲದ, ಯಾವುದೇ ಇಂಜಿನಿಯರಿಂಗ್ ಎಕ್ವಿಪ್ಮೆಂಟ್ ಇಲ್ಲದ ಮತ್ತು ಹೇಗೆ ಇಂಥ ಅದ್ಭುತ ಮನೆಯನ್ನು ಜೇನುಗೂಡು ಕಟ್ತದೆ. ಸೊ ಹಾಗಾದ್ರೆ ಪ್ರಶ್ನೆ ಬರ್ತದೆ, ಈ ಜೇನುಗೂಡಿನಲ್ಲಿ ಯಾರ್ಯಾರು ಇರ್ತಾರೆ ಅಂತ ನಿಮ್ಮ ಪ್ರಶ್ನೆ. ಅಲ್ಲಿ 2 ಪ್ರಮುಖ ಜೀವಿ ಇರ್ತಾವೆ. ಒಂದು ರಾಣಿ ಜೇನು, ಇನ್ನೊಂದು ಸೇವಕ ಜೇನು, ಕೆಲಸಗಾರ ಜೇನು. ರಾಣಿ ಜೇನು ಸೇವಕ ಜೇನಿಗೆ ಏನು ಡಿಫ್ರೆನ್ಸು ಅಂತ ಬಂದಾಗ 2 ಹೆಣ್ಣು ಜೇನು. ಆದರೆ ರಾಣಿ ಜೇನಿಗೆ ಮಾತ್ರ ಮಕ್ಕಳು ಹಿಡಿಯುವಂಥ ಭಾಗ್ಯ ಇರ್ತದೆ, ಸೇವಕ ಜೇನಿಗೆ ಇರೋದಿಲ್ಲ. ಸೊ ಹಾಗಾದರೆ ಅವ್ರ ಕುಟುಂಬ ನಡಿಬೇಕಾದರೆ ಅತಿ ಮುಖ್ಯವಾಗಿ ಯಾರು ಇರಬೇಕಲ್ಲಿ?
ರಾಣಿ ಜೇನು ಇರ್ತಾನೆ. ಸೊ ಹಂಗಾರೆ ರಾಣಿ ಆಗಿನೂ ಬಂದು ಇಲ್ಲಿ ಬೆಂಗಳೂರು ಅಂತ ಟ್ರಾಫಿಕ್ನಾಗ ಅಡ್ಡಾಡಕತ್ತು, ಬಸ್ ಅಡ್ಡಾಡಿರ್ತಾವೆ, ಮೆಟ್ರೋ ಟ್ರೈನ್ ಅಡ್ಡಾಡ್ತಿರ್ತಾವೆ. ಆ್ಯಕ್ಸಿಡೆಂಟ್ ಆದರೆ ಮತ್ತು ಅವ್ರ ಕುಟುಂಬನ ಸಾಯ್ತದೆ. ಅದಕ್ಕೆ ಈ ಸೇವಕ ಜೇನು ಆ ರಾಣಿ ಜೇನಿಗೆ ರೆಸ್ಟ್ರಿಕ್ಟ್ ಮಾಡ್ತಾವೆ. ಏನು ರಾಣಿನಿಗೆ ಏನು ಬೇಕು ಅದನ್ನು ಕೊಡ್ತೀವಿ, ವಿಲ್ ಗಿವ್. ನೀನು ಮನೆ ಬಿಟ್ಟು ಹೊರ ಬರಬೇಡ. ಸೊ ರಾಣಿದ ಪ್ರತಿನಿತ್ಯ ಏನು ಕೆಲಸ ಅಂದರೆ ಈ ಏನು ಜೇನು ಹುಳ ಅದಾವಲ್ಲ, ಈ ಸೇವಕ ಜೇನಿಗೆ ಪ್ರತಿನಿತ್ಯ ನೀ ಈ ಹೂವಿನಿಂದ ಮಕರಂದ ಹಿಡ್ಕೊಂಬ, ಈ ಹೂವಿನಿಂದ ಮಕರಂದ ಹಿಡ್ಕೊಂಬ ಅಂತ ಪ್ರತಿನಿತ್ಯ ಕೆಲಸ ಕೊಡೋದು ಯಾವುದು? ರಾಣಿ ಜೇನು. ಇದೇನು ರಾಣಿ ಜೇನು ಹೇಳ್ತಲ್ಲ, ಅದು ಆ ಸೇವಕ ಜೇನು ಈ ಹೂವಿಂದ ಆ ಹೂವು, ಆ ಹೂವಿಂದ ಈ ಹೂವು ಮಕರಂದ ಹಿಡ್ಕೊಂಡು ಬರ್ಬೇಕಾದ್ರೆ ತಮ್ಮ ಬಾಡಿ ಸುತ್ತ ಪರಾಗ ಏನು ಅವು ರೇಣುಗಳನ್ನು ಹಚ್ಕೊಂಡು ಇಲ್ಲಿಂದ ಅಲ್ಲೇ, ಅಲ್ಲಿಂದ ಇಲ್ಲೇ ಟ್ರಾನ್ಸ್ಫರ್ ಮಾಡ್ತಾವಲ್ಲ ಸರ್, ಅದೇ ಪ್ರತಿನಿತ್ಯ ಜಗತ್ತಿನ 70% ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಆಗುವಂಥ ವ್ಯವಸ್ಥೆ. ಓಕೆ. ಸೊ ಇದು ಯಾಕೆ ವಿಷಯ ಬಂತಂದ್ರೆ ಪರಾಗಸ್ಪರ್ಶ ಕ್ರಿಯೆ ಅನ್ನೋ ವಿಷಯ ಬಂದಾಗ ಜೇನುಹುಳ ಬಗ್ಗೆ ಭಾಳ ಇದೆ ಸರ್. ಜೇನುಹುಳ ಅಂದರೆ ನಾವು ಒಂದು ಗಂಟೆ ಜಗತ್ತಿನ ಅತ್ಯಂತ ಪ್ರಮುಖ ಜೀವಿ ಯಾವುದು ಅಂದ್ರೆ ಅದು ಜೇನು ಬಗ್ಗೆ ನಾವು ಭಾಳಷ್ಟು ಕೆಲಸ ಮಾಡಿದ್ದೇವೆ. ಸೊ ಹೀಗಾಗಿ ನಾವೊಂದು ಪೇಟೆಂಟ್ ಸತ್ಯಕ್ಕೆ ತೊಗೊಂಡಿದ್ದೇವೆ. ಹೌದಾ? ಹಾಂ. ಈಗ ಮಾರ್ಕೆಟ್ನಲ್ಲಿ ಸಿರುವಂಥ ಜೇನು ನಿಮಗೆ ಹೇಗೆ ಶುದ್ಧ ಅಂತ ಗೊತ್ತಾಗ್ತದೆ? ಸಾಧ್ಯನೇ ಇಲ್ಲ. ಮೊನ್ನೆ ಒಂದು ಸಂಶೋಧನೆ ಅದನ್ನು ಹೇಳಿಬಿಡ್ತು, ಸಾಧ್ಯ ಇಲ್ಲ ಅಂತ. ಸೊ ಅದಕ್ಕೆ ಈಗ ಏನಪ್ಪ ಅಂದ್ರೆ ನಿಮ್ಮ ಜೇನನ್ನು ನೀವೇ ಏನಪ್ಪ ಅಂದ್ರೆ ಬೆಳೆದ ಆಹಾರ ತೊಗೋಬೇಕು. ಸೊ ಅಂಥ ಒಂದು ಟೆಕ್ನಾಲಜಿ, ಫ್ಲೋ ಹೈವ್ ಟೆಕ್ನಾಲಜಿ ಅಂತೇಳಿ ನಮ್ಮ ಸ್ನೇಹಿತರೊಂದಿಗೆ ಫಾರ್ಮರ್ ಫಸ್ಟ್ ಅಂತ ಒಂದು ಸಂಸ್ಥೆ ಮಾಡಿಕೊಂಡು ಒಂದು ಪೇಟೆಂಟ್ ಪ್ರಾಡಕ್ಟನ್ನು KLE ಟೆಕ್ನಾಲಜಿ ರವಿ ಗುತ್ತಲ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಪೇಟೆಂಟ್ ಸತ್ಯ ಪಡೆದಿದ್ದೀವಿ. ನೋಡೋಣ ಮುಂದಿನ ದಿನಮಾನಗಳೇ ಅಂಥ ದಿನಗಳು ಬರ್ಬೋದು. ಸೊ ಅಗೇನ್ ಐ ವಿಲ್ ಕಮ್ ಬ್ಯಾಕ್ ಟು ದ ಬರ್ಡ್ ಸರ್. ಪಕ್ಷಿಗಳ ಬಗ್ಗೆ ಹೇಳತ್ತೀವಿ. ಪಕ್ಷಿಗಳ ಬಗ್ಗೆ ಪರಾಗಸ್ಪರ್ಶ ಕ್ರಿಯೆ ಮಾಡೋದು. ಪರಾಗಸ್ಪರ್ಶ ಕ್ರಿಯೆ ಬಂದಾಗ ಪ್ರತಿನಿತ್ಯ 10% ಪರಾಗಸ್ಪರ್ಶವನ್ನು ಪಕ್ಷಿಗಳು ಮಾಡ್ತಾವೆ. ಆದರೆ ಅದರಲ್ಲಿ ಅತಿ ಪ್ರಮುಖವಾಗಿ ಒಂದು ಪಕ್ಷಿ ಬರ್ತದೆ, ಅದರ ಹೆಸರು ಹಮ್ಮಿಂಗ್ ಬರ್ಡ್ ಅಂತೇಳಿ. ಈ ಹಮ್ಮಿಂಗ್ ಬರ್ಡ್ ನಮ್ಮ ದೇಶದಲ್ಲಿಲ್ಲ. ಅದು ಸೌತ್ ಅಮೇರಿಕಾ, ನೀವು ಅಮೆಝಾನ್ ಫಾರೆಸ್ಟ್, ಲ್ಯಾಟಿನ್ ಅಮೇರಿಕಾ ಮತ್ತು ಕೆಲವೊಂದಿಷ್ಟು ಆಫ್ರಿಕನ್ ರಾಷ್ಟ್ರಗಳಲ್ಲಿ ಕಂಡು ಬರ್ತದೆ. ಜಗತ್ತಿನ ಅತಿ ಚಿಕ್ಕ ಪಕ್ಷಿ ಯಾವುದು ಅಂತ ಬಂದಾಗ ಹಮ್ಮಿಂಗ್ ಬರ್ಡ್ ಅಲ್ಲ ಸರ್. ಹಮ್ಮಿಂಗ್ ಬರ್ಡ್ನಲ್ಲಿ 360 ವೆರೈಟೀಸ್ ಅದಾವೆ, ಪ್ರಭೇದಗಳದಾವೆ. ಸೊ ಅದರಲ್ಲಿ ಹಮ್ಮಿಂಗ್ ಬರ್ಡ್. ಬಿ ಅಂದ್ರೆ ಗೊತ್ತಲ್ಲ ಸರ್, ಗುಂಗಿ ಹುಳ ಅಂತೀವಿ ನಾವು ನಮ್ಮ ಉತ್ತರ ಕರ್ನಾಟಕದಲ್ಲಿ. ಕರ್ರಾಗಿರ್ತದೆ ಅದು. ಮನೆ ಬಂದ್ಕೊಳ್ಳೋ ವಸ್ತ್ರ ತೊಗೊಂಡು ಓಡಿಸ್ತೀವಲ್ಲ, ಕಿವ್ಯಾಗ ಹೋಗ್ತೈತೆ ಅಂತೇಳಿ ಹೇಳಿದಿರಿ, ಅದು ಗುಂಗಿ ಹುಳ. ಈ ಪಕ್ಷಿ ಎಷ್ಟು ಸಣ್ಣದಿರ್ತದೆ ಅಂದ್ರೆ ಕೇವಲ 3 ಸೆಂಟಿಮೀಟ್ರ್ ಇರ್ತದೆ. ಅದು ಹಾರಾಕತ್ತಾಗ ಗುಂಗಿ ಹುಳನೋ ಪಕ್ಷಿಯೋ ನಿಮಗೆ ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ಅದರ ಹೆಸರು ಹಮ್ಮಿಂಗ್ ಬರ್ಡ್ ಸರ್. ಅದು ಜಗತ್ತಿನ ಅತಿ ಚಿಕ್ಕ ಪಕ್ಷಿ ಇರಬಹುದು. ಆದರೆ ಆ ಪಕ್ಷಿ ಬದುಕಬೇಕಂದ್ರೆ ಅಟ್ಲೀಸ್ಟ್ ಒಂದು ದಿವಸಕ್ಕೆ 1,500 ಹೂಗಳಿಗನ್ನ ಭೇಟಿ ಕೊಟ್ಟು ಅಲ್ಲಿರೋ ಒಂದು ಮಕರಂದ ಹೇರಿಕೊಂಡು ಹೊಟ್ಟೆ ತುಂಬಿಸಿಕೊಂಡು ಅಷ್ಟು ಪ್ರಮಾಣದ ಪರಾಗಸ್ಪರ್ಶ ಕ್ರಿಯೆ ಮಾಡುವಂಥ ಕೆಲಸ ಜಗತ್ತಿನ ಅತಿ ಚಿಕ್ಕ ಪಕ್ಷಿ ಮಾಡ್ತಾರೆ. ಸೊ ಪಕ್ಷಿಗಳ ಪರಾಗಸ್ಪರ್ಶದಿಂದ ಎಂತೆಂಥ ಕೆಲಸ. ನಾವು ಪಕ್ಷಿಗಳ ಆಹಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಪಕ್ಷಿಗಳ ಆಹಾರಗಳಲ್ಲಿ ಮುಖ್ಯವಾದ್ದು ಈ ಒಂದು ಮಕರಂದ ಹಿರುಕೋ. ನೆಕ್ಸ್ಟ್ ಐ ವಿಲ್ ಕಮ್ ಬ್ಯಾಕ್ ಟು, ನೀವೆಲ್ಲ ನೋಡಿರ್ತೀರಿ ಕಾಮನ್, ಮನೆಯೊಳಗೆ ಅಕ್ಕಿ ಇಟ್ಟಿರ್ತೀರಿ, ಜೋಳ ಇಟ್ಟಿರ್ತೀರಿ. ಆದರೆ ಪಕ್ಷಿಗಳಲ್ಲಿ ಈ ಕಾಳು ಕಡಿ ಹಣ್ಣುಗಳನ್ನು ತಿನ್ನುವಂಥ ಎಂಥ ಕೊಡುಗೆ ನೋಡ್ರಿ. ಒಂದು ಗೊತ್ತಿರಲಿ, ಭಾಳಷ್ಟು ನಮ್ಮ ತಾಯಂದ್ರೆ ಏನು ಮಾಡ್ತಾರೆ, ಪಾಲಿಶ್ ಅಕ್ಕಿ ತಂದಿಡೋದು, ಪಾಲಿಶ್ ಜೋಳ ತಂದಿಡೋದು ಮಾಡ್ತಾರೆ. ನಮ್ಮ ಪಕ್ಷಿಗಳು ಯಾವ ಪಾಲಿಶ್ ಅಕ್ಕಿ ಜೋಳ ತಿನ್ನೋದಿಲ್ಲ. ಅವು ಯಾವಾಗಲೂ ಇಡೆಯಾದ ಕಾಳುಗಳನ್ನು ನುಂಗ್ತಾವೆ. ಫಾರ್ ಎಕ್ಸಾಂಪಲ್, ಅಕ್ಕಿ ಮೇಲೆ ನೀವು ಭತ್ತದ ಹೊಟ್ಟಿದ್ರೆ, ಜೋಳದ ಮೇಲೆ ಅದ್ರ ತೊಗಟಿದ್ರೆ ಅವು ಇಡೆಯಾಗಿ ತಿಂತಾವೆ. ಈ ಪಕ್ಷಿಗಳೇನದಾವಲ್ಲ, ಯಾವ ಕಾಳುಗಳನ್ನು ಹಣ್ಣುಗಳಂತಾವೆ, ಆ ಹಣ್ಣಿನ ರಸ ಇರ್ಬೋದು, ಜೋಳದ ಮೇಲೆ ತೊಗಟಿದ್ದು ಅವನ್ನೆಲ್ಲ ಡೈಜೆಸ್ಟ್ ಮಾಡ್ಕೊತಾವೆ. ಆದರೆ ಆ ಬೀಜಗಳನ್ನು ಮಾತ್ರ ಈ ಪಕ್ಷಿಗಳೇ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಇವೇನು ಹೊಟ್ಟೆಯೊಳಗೆ ಆ ಬೀಜಗಳು ಇರ್ತಾವಲ್ಲ, 1 ದಿವಸ 2 ದಿವಸ ಅದರೊಳಗೆ ಏನಪ್ಪ ಅಂದ್ರೆ ಸಂಸ್ಕಾರ ಆಗಿ ಮಾರನೇ ದಿವಸ ಈ ಪಕ್ಷಿಗಳು ತಮ್ಮ ಮಲಮೂತ್ರ ಮೂಲಕ ಈ ಬೀಜಗಳನ್ನ ಏನು ಚೆಲ್ತಾವಲ್ಲ ಸರ್, ಆ ಬಿದ್ದಂಥ ಬೀಜಕ್ಕೆ 1 ದಿವಸ ಅಲ್ಲ, 1 ತಿಂಗಳಲ್ಲ, 3 ತಿಂಗಳಲ್ಲ, 6 ತಿಂಗಳ ಟೈಮ್ ಕೊಡ್ರಿ. ಒಂದು ಅದ್ಭುತವಾಗಿ ಮಳೆ ಆಗಿಬಿಟ್ರೆ, ನಿಮ್ಮ ಭೂಮಿ ತಂಪಾಗಿಬಿಟ್ರೆ ಆ ಬೀಜ ಮೊಳಕೆ ಹೊಡಿತಾರೆ. ಆ ಮೊಳಕೆ ಹೊಡೆದಂಥ ಬೀಜ ಸಸಿ ಆಗ್ತದೆ. ಸಸಿ ಆದಂಥ ಒಂದು ಗಿಡ ಆಗ್ತದೆ. ಗಿಡ ಆಗಿದ್ದು ಮರ ಆಗ್ತದೆ. ಮರ ಆಗಿದ್ದು ಫಾರೆಸ್ಟ್ ಆಗ್ತದೆ. ಲಕ್ಷಾಂತರ ವರ್ಷದಿಂದ ನಮ್ಮ ಪಕ್ಷಿ ಸಂಕುಲ ಈ ಕೆಲಸಗಳನ್ನು ಮಾಡ್ಕೊತ ಬಂದವು. ನೀವು ಹೀಗೆ ವೆಸ್ಟರ್ನ್ ಘಾಟಕ್ಕೆ ಹೋದ್ರೆ ಆ ಫಾರೆಸ್ಟನ್ನು ನಾವು ಕ್ರಿಯೇಟ್ ಮಾಡಿಲ್ಲ ಸರ್, ಅಲ್ಲಿರುವ ಲೋಕಲ್ ಪ್ರಾಣಿ ಪಕ್ಷಿಗಳು ಕ್ರಿಯೇಟ್ ಮಾಡಿದ್ದು. ಅಕಸ್ಮಾತ್ ಫಾರೆಸ್ಟ್ನ್ಯಾಗ ಒಂದು ಪಕ್ಷಿ ಸಂಕುಲ ಇಲ್ಲ ಅಂದ್ರೆ ಹೇಗೆ ಒಂದು ವೃಕ್ಷ ಸಂಕುಲ ಮಾಯ ಆಗ್ತದೆ ಅಂತೇಳಿ ನಾ ಈ ಸಮಯದಲ್ಲಿ ಒಂದು ಎಕ್ಸಾಂಪಲ್ ಹೇಳ್ಬೇಕಂತ ಬಯಸ್ತೀನಿ. ನೀವೊಂದು
ಐಲ್ಯಾಂಡ್ ಹೆಸರು ಭಾಳ ಕೇಳಿರ್ಬೋದು, ಹೋಗಿ ಬಂದಿರ್ಬೋದು. ಮಾರಿಷಸ್ ಅಂತೇಳಿ ಭಾಳ ಫೇಮಸ್, ಭಾಳ ಚಿಕ್ಕ ಐಲ್ಯಾಂಡ್. ಇದು ನಮ್ಮ ಮನುಷ್ಯರಿಗೆ ಗೊತ್ತಾಗಿ ಭಾಳ ದಿವಸ ಏನಾಗಿಲ್ಲ ಸರ್, ಕೇವಲ 400 ವರ್ಷದ ಹಿಂದೆ ಅದು ನಮ್ಮ ಮನುಷ್ಯರಿಗೆ ಗೊತ್ತಾಗಿದ್ದು. ಅದಕ್ಕೆ ಮರದ ಲಕ್ಷಾಂತರ ವರ್ಷದಿಂದ ಆ ಒಂದು ಐಲ್ಯಾಂಡ್ನಲ್ಲಿ ಲೋಕಲ್ ಪ್ರಾಣಿ ಪಕ್ಷಿ ಗಿಡ ಮರ ಮಾತ್ರ ಇದ್ದು, ಅಲ್ಲಿ ಒಂದು ಪಕ್ಷಿ ಇತ್ತು, ಅದರ ಹೆಸರು ಡೋಡೋ ಬರ್ಡ್ ಅಂತೇಳಿ. ಡೋಡೋ ಬರ್ಡ್. ಹಾಂ, ಡೋಡೋ ಬರ್ಡ್. ಈ ಡೋಡೋ ಪಕ್ಷಿ ಲಕ್ಷಾಂತರ ವರ್ಷದಿಂದ ಹಾರುವಂಥ ಪಕ್ಷಿನೇ ಆಗಿತ್ತು. ಆದರೆ ಹಾರ್ತಾ 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 ಅದಕ್ಕೆ ಯಾಕೋ ಒಂದು ಸ್ವಲ್ಪ ಬೇಸರ. ಒಂದು ಕೆಲಸ ಮಾಡೋಲ್ಲ, ಇಲ್ಲೇನು ಕೆಳಗೊಂದು ಫಾರೆಸ್ಟ್ ಅದ, ಆ ಐಲ್ಯಾಂಡ್ ಯಾರದಾರ ಅಲ್ಲಿ ನೋಡ್ಬರು ಅಂತೇಳಿ ಆ ಪಕ್ಷಿ ಬಂದು ಆ ಫಾರೆಸ್ಟ್ನಾಗ ಬಂದು ಒಂದು ರೌಂಡ್ ಅಡ್ಡಾಡಿ ನೋಡ್ತು. ಇಡೀ ಫಾರೆಸ್ಟ್ ಅಡ್ಡಾಡಿದ್ರು ಅದಕ್ಕೆ ಯಾರು ಏನಪ್ಪ ಅಂದ್ರೆ ವೈರಿಗಳ ಸಿಗೋದಿಲ್ಲ. ಹಂಗಾರೆ ನಾ ಯಾಕೆ ಹರ್ಕೊಂತಿರ್ಬೇಕು, ಕೆಲವೊಂದಿಷ್ಟು ಅದ್ಭುತ ಹಣ್ಣು ಕಾಯಿಗಳನ್ನು ಕಂಡಿರ್ತದ, ಎಲ್ಲೇ ತಿನ್ಕೊಂತ ಆರಾಮ ಇದ್ಬಿಡೋಣ ಅಂತೇಳಿ ಬರ್ತಾ 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 ಆ ಪಕ್ಷಿ ಹಾರೋದನ್ನು ಮರೆತು ಆಲಸ್ಯವಾಗಿ ಅಲ್ಲೇ ಏನಪ್ಪ ಅಂದ್ರೆ ಹಾರೋದನ್ನು ಮರೆತು ಬಿಡ್ತು. ದಪ್ಪನೂ ಆಯ್ತು, ಸ್ವಲ್ಪ ದಪ್ಪನೂ ಆಯಿತು, ಆಲಸ್ಯ ಆಗ್ಬಿಡ್ತು. ಯುರೋಪ್ನಾಗ ಒಂದು ಮಾತಾಯ್ತ, ಏನಾರ ನೀವು ಭಯಂಕರ ಆಲಸ್ಯ ಇದ್ರಿ ಅಂದರೆ ಏನೋ ಡೋಡೋಬರ್ಡ್ ಆದಂಗೆ ಆಗಿಯಲ್ಲ ಅಂತಾರೆ. ಹಂಗೆ ಅದು ಆಲಸ್ಯ ಆಗಿ ಅದ್ಭುತವಾಗಿ ಏನಪ್ಪ ಅಂದ್ರೆ ಹಾರೋದನ್ನು ಮರೆತು ಅದಕ್ಕೇನು ಸಮಸ್ಯೆ ಇದ್ದಿಲ್ಲ. ಅದ್ಭುತವಾಗಿ ಗಿಡದಿಂದ ಬಿದ್ದಂಥ ಹಣ್ಣುಗಳನ್ನು ಆಹಾರವಾಗಿ ಸೇವಿಸ್ತಿತ್ತು. ಅಲ್ಲೇ ನೆಲದಲ್ಲೇ ತನ್ನ ಮೊಟ್ಟೆಗಳನ್ನಿಟ್ಟು ಏನಪ್ಪ ಅಂತಂದ್ರೆ ಕಾವು ಕೊಟ್ಟು ಮರಿಗಳನ್ನ ವೃದ್ಧಿ ಮಾಡ್ತಾ ಅದ್ಭುತವಾಗಿ ತನ್ನ ಸಂತಾನ ಬೆಳೆಸಿ ಭಾಳ ಖುಷಿಯಿಂದ ಸಂತೋಷದಿಂದನೇ ಇತ್ತು. ಯಾವಾಗ ಫಸ್ಟ್ ಟೈಮ್ 1598 ಡಚ್ ಸೇಲರ್ಸ್, ಡಚ್ ನಾವಿಕರು ಫಸ್ಟ್ ಟೈಮ್ ಈ ಮಾರಿಷಸ್ನಲ್ಲಿ ಕಾಲಿಡ್ತಾರೆ, ನೋಡ್ತಾರೆ ಲಕ್ಷಾಂತರ ಡೋಡೋ ಪಕ್ಷಿಗಳು. ಬಹುಶಃ ನಾವೇನು ಬಂದ್ವಿ, ಈ ಪಕ್ಷಿಗಳು ಹಾರಿ ಹೋಗ್ಬೋದು, ಅವ್ರ ಸಮೀಪ ಹೋಗ್ತಾರೆ, ಅವ್ಕೆ ಬರೋದೇ ಇಲ್ಲ, ಹಾರೋದೇ ಇಲ್ಲ. ಬಹುಶಃ ನಾವು ಹಿಡಿಯಾಕೆ ಹೋದ್ರೆ ಓಡಿ ಹೋಗ್ಬೋದು, ಹಿಂಗೆ ಪಕ್ಕನ ಕೈ ಹಾಕಿ ಹಿಡಿತಾರೆ, ಆರಾಮ್ ಕೈಯಾಗಿ ಸಿಕ್ಬಿಡ್ತಾವೆ. ಈ ಪಕ್ಷಿಗಳಿಗೆ ಲಕ್ಷಾಂತರ ವರ್ಷದಿಂದ ವೈರಿಗಳಿಲ್ಲದೆ, ವೈರಿ ಅಂದರೆ ಯಾರು, ಅವು ಬಂದಾಗ ಏನು ಮಾಡ್ಬೇಕು, ಎಲ್ಲಿ ಓಡಿ ಹೋಗ್ಬೇಕು, ನಾವೇನು ರಿಯಾಕ್ಷನ್ ಮಾಡ್ಬೇಕು, ಅವೇನೂ ಗೊತ್ತಾಗೋದಿಲ್ಲ. ಕೈ ಹಾಕ್ತಾ ಆರಾಮಾಗಿ ಸಿಕ್ತು. ಚಿಕ್ಕುಳೆ ಮನುಷ್ಯ ಸುಮ್ಮನೆ ಬಿಡ್ತಾನೆ, ಒಮ್ಮೆ ತಿಂದು ನೋಡೋಣ, ತಿಂದು ನೋಡ್ತಾನೆ, ಕೋಳಿಕಿನ ರುಚಿಯಾದ ಮಾಂಸ, ಅದಕ್ಕೆ 3 ಪಟ್ಟ ದೊಡ್ಡ ದೇಹ, ಬಿಡ್ತಾನೆ. ಇನ್ನು ಯಾವಾಗ ಹೊಟ್ಟೆ ಶಾಕತ್ತು ಹೋಗೋದು ಹಿಡ್ಕೊಂಬರೋದು ತಿನ್ನೋದು, ಹೋಗೋದು ಹಿಡ್ಕೊಂಬರೋದು ತಿನ್ನೋದು. ಇದೆಲ್ಲ ಸುದ್ದಿಯಲ್ಲಿ ಮುಡ್ತು, ಇಡೀ ಯುರೋಪ್ ಕೊಂಡಕ್ಕೆ ಮುಡ್ತು, ಅಲ್ಲೆಲ್ಲ ಸುದ್ದಿ ಆಯ್ತು. ಅಲ್ಲಿ ಇವರು ಅಲ್ಲೇ ಮಾರಿಷಸ್ನಾಗ ಭಾರಿ ದೊಡ್ಡ ಏನಪ್ಪ ಅಂದ್ರೆ ಪಕ್ಷಿ ಐತಂತ, ಅದ್ಭುತವಾಗಿ ಏನಪ್ಪ ಅಂತಂದ್ರೆ ಮಾಂಸ ಐತಂತ, ಹಾರೋದೇ ಇಲ್ಲಂತ, ಬ್ಯಾಟಿ ಆಡೋ ಅವಶ್ಯಕತೆ ಇಲ್ಲಂತ. ಮತ್ತೆ ಯಾಕೆ ನಾವು ಈ ಇಂಡಿಯಾಕ್ಕೆ ಆಫ್ರಿಕಾಕ್ಕೆ ಹೋಗೋದು ಮರೆ, ಬೇರೆ ನಾವೆಲ್ಲರೂ ಮಾರಿಷಸ್ಗೆ ಹೋಗೋಣ ಅಂತೇಳಿ ಜನ ಎಲ್ಲ ಮಾರಿಷಸ್ಗೆ ಬರಲಿಕ್ಕೆ ಶುರು ಮಾಡಿಬಿಡ್ತು. ಮನುಷ್ಯ ಒಬ್ಬನ ಬರ್ತಾನೆ, ಅವನ ಜೊತೆ ನಾಯಿ, ಅವನ ಜೊತೆ ಬೆಕ್ಕು, ಅವನ ಜೊತೆ ಹಂದಿ, ಅವನ ಜೊತೆ ಇಲಿ ಎಲ್ಲ ತೊಗೊಂಡು ಬರ್ತಾನೆ. ದೊಡ್ಡ ದೊಡ್ಡ ಪಕ್ಷಿಗಳನ್ನು ಮನುಷ್ಯ ತಿನ್ನಲಿಕ್ಕೆ ಶುರು ಮಾಡಿದ, ಸಣ್ಣ ಸಣ್ಣ ಮರಿಗಳನ್ನು ನಾಯಿ ತಿನ್ನಲಿಕ್ಕೆ ಶುರು ಮಾಡಿದ. ದೊಡ್ಡ ದೊಡ್ಡ ಪಕ್ಷಿಗಳಂದ್ರೆ ಡೋಡೋ ಪಕ್ಷಿಗಳಲ್ಲೇ ದೊಡ್ಡ ಪಕ್ಷಿಗಳನ್ನ ಮನುಷ್ಯ ತಿನ್ನಲಿಕ್ಕೆ ಶುರು ಮಾಡಿ, ಅಡಲ್ಟ್ ಪಕ್ಷಿ. ಸಣ್ಣ ಸಣ್ಣ ಮರಿಗಳನ್ನು ನಾಯಿ ತಿನ್ನಲಿಕ್ಕೆ ಶುರು ಮಾಡಿ, ನೆಲದಲ್ಲಿರುವ ಮೊಟ್ಟೆಗಳನ್ನು, ಅದೇನು ಡೋಡೋ ಪಕ್ಷಿ ಇಟ್ಟಿರ್ತದೆ, ಆ ಮೊಟ್ಟೆಗಳನ್ನು ಬೆಕ್ಕು ಮತ್ತು ಹಂದಿ ತಿನ್ನಲಿಕ್ಕೆ ಶುರು ಮಾಡಿದ. ನಿಮಗೆ ಗೊತ್ತಿರಲಿ, 1598 ಬಂದಂಥ ಮನುಷ್ಯ 1662 ಕೊನೆಯ ಡೋಡೋ ಪಕ್ಷಿಯನ್ನು ತಿಂದು ಮುಗಿಸ್ಬಿಟ್ಟ. ಆ ಪಕ್ಷಿ ಈ ಪ್ರಕೃತಿಯಿಂದ ಏನಪ್ಪ ಅಂದ್ರೆ ಮಾಯಾಗಿ ಹೋಗ್ಬಿಡ್ತು. ನಿಮ್ಮ ಪ್ರಶ್ನೆ ಬರ್ಬೋದು, ಆಯ್ತು ಬಿಡ್ರಿ ಪ್ರಕಾಶ್ ಅವರೇ, ಇಲ್ಲಾಂದ್ರೆ ಮತ್ತೆ ಬೇರೆ ಪಕ್ಷಿ ಅದಾವಲ್ಲ. ಇಲ್ಲ ಸರ್, ಹಾಗಿಲ್ಲ. ಆ ಪಕ್ಷಿ ಎಷ್ಟು ಮುಖ್ಯ ಅಂತ ಹೇಳ್ತೀನಿ. ಆ ಪಕ್ಷಿಗೆ ಡೋಡೋ ಬರ್ಡ್ ಯಾಕಂತಿದ್ರು ಅಂದ್ರೆ, ಆ ಪಕ್ಷಿ ಅತಿ ಮುಖ್ಯವಾಗಿ ಒಂದು ಗಿಡದ ಮರದ ಹಣ್ಣನ್ನು ತಿಂತಿತ್ತು. ಯಾವ ಮರ? ಡೋಡೋ ಟ್ರೀ. ಡೋಡೋ ಟ್ರೀ ಒಳಗೆ ಯಾವಾಗ ಡೋಡೋ ಹಣ್ಣು ಹಾಕಿದ್ದು, ಅವು ಪರಿಪಕ್ವವಾಗಿ ಕೆಳಗೆ ನೆಲಕ್ಕೆ ಬೀಳ್ತಿದ್ವಲ್ಲ ರೀ, ಹಂಗೆ ಮಾವಿನ ಹಣ್ಣು ಬೀಳ್ತಾವಲ್ಲ, ಹಂಗೆ ನೆಲಕ್ಕೆ ಬೀಳ್ತಿದ್ವಲ್ಲ, ಬಿದ್ದಾಗ ಹೋಗಿ ಈ ಪಕ್ಷಿ ಅದನ್ನು ತಿಂತಿತ್ತು. ಆ ಹಣ್ಣನ್ನು ಈ ಪಕ್ಷಿ ತಿಂದ ಮೇಲೆ ಆ ಬೀಜ ಸಮೇತ ಅದನ್ನೇನು ನುಂಗ್ತಿತ್ತಲ್ಲ, ಅದು ರಸ ಎಲ್ಲ ಹಿಡ್ಕೊತಿತ್ತು, ಆ ಬೀಜ ಮಾತ್ರ ಏನಪ್ಪ ಅಂದ್ರೆ ಅದಕ್ಕೆ ಡೈಜೆಸ್ಟ್ ಆಗ್ತಿಲ್ಲ. ಯಾವಾಗ ಆ ಡೋಡೋ ಹಣ್ಣಿನ ಬೀಜ ಈ ಡೋಡೋ ಪಕ್ಷಿಯ ಮುಖಾಂತರ ಬೀಳ್ತಿತ್ತಲ್ಲ, ಬಿದ್ದಾಗ ಮಾತ್ರ ಆ ಡೋಡೋ ಮರದ ಹೊಸ ಸಸಿ ಹುಡ್ತಿತ್ತು, ಇಲ್ಲ ಅಂದರೆ ಇಲ್ಲ. ಓಹೋ, ಸೊ ಡೋಡೋ ಪಕ್ಷಿ ಹೋದ್ಮೇಲೆ ಡೋಡೋ ಮರನೂ ಆಗಿನ ಟೈಮ್ನಾಗ 1662 ಟೈಮ್ನೊಳಗೆ ಏನು ಡೋಡೋ ಮರಗಳಿದ್ವಲ್ಲ, ಲಕ್ಷಾಂತರ ಡೋಡೋ ಮರಗಳು ಮುಂದಿನ ದಿನಮಾನಗಳು ಹೊಸ ಹುಟ್ಟು ಕಾಣಲೇ ಇಲ್ಲ. ಬೇರೆ ಬೇರೆ ಕಾರಣಗಳಿಂದ, ಡಿಫಾರೆಸ್ಟೇಷನಿಂದ ಸತ್ಕೋಂತ ಬಂದುಬಿಟ್ಟು ಈಗ ನೀವು ಮಾರಿಷಸ್ಗೆ ಹೋದ್ರೆ ಕೊನೆಯ 4 ಮುದುಕ ಡೋಡೋ ಮರಗಳು ಉಳಿದಾವೆ. ಇಡೀ ಸೈನ್ಸ್ ಜಗತ್ತ ಅದರಿಂದ ಬೆಣ್ಣೆ ಹತ್ತದ. ಯಾರ ಕಡೆಯಿಂದ ಸಾಧ್ಯ ಆಗ್ತಾಯಿಲ್ಲ, ಸಾಧ್ಯನೂ ಆಗೋದಿಲ್ಲ. ಯಾಕೆ? ಅಕಸ್ಮಾತ್ ಡೋಡೋ ಪಕ್ಷಿಯ ಮಲಮೂತ್ರ ಸ್ಯಾಂಪಲ್ ನಮ್ಮ ಕೈಯಾಗಿ ಕೊಟ್ಬಿಟ್ರೆ, ಸೈಂಟಿಸ್ಟ್ಗಳ ಕಡೆ ಕೊಟ್ಬಿಟ್ರೆ, ಅದರೊಳಗೆ ಏನು ಕಂಟೆಂಟ್ ಅದಾವ ಅಂತೇಳಿ ಹೇಳ್ಬಿಡ್ತಾರೆ. ಆ ಕಂಟೆಂಟನ್ನು ನಾವು ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡಿ
ನಾವು ಆ ಬೀಜಕ್ಕೆ ತಿಕ್ಬಿಟ್ರೆ ಮತ್ತೊಂದು ಹೊಸ ಸಸ್ಯ ಹುಟ್ಟಲಿಕ್ಕೆ ಸಾಧ್ಯತೆ ಉಂಟು. ಆದರೆ ಆ ಪಕ್ಷಿದ ಮಲಮೂತ್ರ ಸ್ಯಾಂಪಲ್ ನಮ್ಮ ಕಡೆ ಇಲ್ಲ. ಅರ್ಥ ಆಯ್ತಲ್ಲ ಸರ್? ಸೊ ಯಾಕೆ ಈ ವಿಷಯ ಹೇಳ್ತೀನಿ ಅಂದರೆ, ಒಂದು ಪಕ್ಷಿ ಹೋದರೆ ಆ ಒಂದು ವೃಕ್ಷದಿಂದ ಮತ್ತೆ ಬೇರೆ ಬೇರೆ ಡಿಪೆಂಡೆಂಟ್ ಇರುವಂಥ ಜೀವಿಗಳು ಈ ನಮ್ಮ ಪ್ರಕೃತಿಯ ಕೊಂಡಿಯಿಂದ ಹೇಗೆ ನಶಿಸಿ ಹೋಗ್ತಾವೆ ಅನ್ನೋದಕ್ಕೆ ಒಂದು ಮುಖ್ಯ ಉದಾಹರಣೆ ಮಾರಿಷಸ್ನಿಂದ ಮಾಯವಾದಂಥ ಡೋಡೋ ಬರ್ಡ್. ಸೋ ಬ್ಯೂಟಿಫುಲ್, ಸೋ ಹೃದಯ ವಿದ್ರಾವಕ ಅಲ್ವಾ? ಭಾಳ ವಿಷಯ. ಈಗ ಡೋಡೋ ಪಕ್ಷಿ ಇಲ್ಲ ಹಂಗಾದ್ರೆ ಜಗತ್ತು? ಡೋಡೋ ಪಕ್ಷಿ ಇಲ್ಲ ಸರ್, ಇಲ್ಲ. ಡೋಡೋ ಮರ ಲಾಸ್ಟ್ ಉಳಿದಾವ. ಅದೇ ಹೇಳಿದ್ನಲ್ಲ, ಆ ಸಂಶೋಧನೆ ನಡೀತಾ ಇದೆ.